ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮನುಷ್ಯ ಜನ್ಮದ ಪರಮ ಪುರುಷಾರ್ಥ ಸಾಧನೆಯಾದ ಮೋಕ್ಷಕ್ಕೆ ಅತ್ಯವಶ್ಯಕವಾದದ್ದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ. ಆ ನಿಶ್ಚಲ ಚಿತ್ತ ಸಾಧನೆಗಾಗಿ ಯೋಗ ಪದ್ಧತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ನಾನಾ ವಿಧ ಯೋಗ ಪದ್ಧತಿಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಇವಾಗ ಎಲ್ಲಿದ್ದೀವಿ ಅಂದ್ರೆ ಭಕ್ತಿ ಯೋಗ ಮತ್ತು ಕರ್ಮಯೋಗದ ಮಧ್ಯೆ ಏನು ವ್ಯತ್ಯಾಸ ಅದ ಅಂತ ವ್ಯತ್ಯಾಸ ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ಅರ್ಜುನ ಕೃಷ್ಣನಿಗೆ ಏನು ಹೇಳ್ತಾ ಇದ್ದಾನಂದ್ರೆ, ಓ ಕೃಷ್ಣ, ಫಸ್ಟ್ ಆಫ್ ಆಲ್ ಯು ಆಸ್ಕ್ ಮೀ ಟು ರಿನೌನ್ಸ್ ವರ್ಕ್. ರಿನೌನ್ಸ್ ವರ್ಕ್ ಅಂದ್ರೆ ಕರ್ಮ ತ್ಯಾಗ ಮಾಡು. ರಿನೌನ್ಸ್ ಅಂದ್ರೆ ತ್ಯಾಗ ಮಾಡು, ಕರ್ಮವನ್ನು ತ್ಯಾಗ ಮಾಡು ಅಂತಂದ್ರೆ ಏನು? ಕರ್ಮದ ಫಲ ಅಪೇಕ್ಷೆ ಇರಲಾರ್ದೆ ಮಾಡಷ್ಟೇ. ಆ್ಯಂಡ್ ದೆನ್ ಅಗೇನ್ ಯು ರೆಕಮೆಂಡೆಡ್ ವರ್ಕ್ ವಿತ್ ಡಿವೋಷನ್. ಆಮೇಲೆ ನೀನು ಭಕ್ತಿಗೆ ಬರಂತೆ ಅಂತ ಹೇಳಿದಪ್ಪ. ನಾವು ಇಲ್ಲಿ ಕೈಂಡ್ಲಿ ಟೆಲ್ ಮಿ ಡೆಫಿನೆಟ್ಲಿ ವಿಚ್ ಆಫ್ ದಿ ಟೂ ಈಸ್ ಮೋರ್ ಬೆನಿಫಿಷಿಯಲ್. ಕರ್ಮ ಹೆಚ್ಚು ಲಾಭನೋ ಭಕ್ತಿ ಹೆಚ್ಚು ಲಾಭನೋ ಸ್ವಲ್ಪ ಹೇಳಪ್ಪ ಅಂತ ಅರ್ಜುನ ಕೇಳಕತ್ತ ಕೃಷ್ಣ. ಆವಾಗ ದಿ renunciation of work and work in devotion both are good for liberation. ಎರಡೂ ಮಾಡೋದ್ರಿಂದ ಮೋಕ್ಷ ಆಗ್ತದೆ. ಕರ್ಮದಿಂದ ಮಾಡಿದರೂ ಮೋಕ್ಷ ಆಗ್ತದೆ, ಭಕ್ತಿಲಿಂದ ಮಾಡಿದರೂ ಮೋಕ್ಷ ಆಗ್ತದೆ. ಎರಡೂ ಮೋಕ್ಷಕ್ಕೆ ಕರ್ಕೊಂಡು ಹೋಗಂತವೇ ಅದಾವ. ಒಂದು ಹೆಚ್ಚು ಒಂದು ಕಡಿಮೆ ಅನ್ನಂಗಿಲ್ಲ. ದಿ ರಿನ್ಯೂಸಿಯೇಷನ್ ಅಂದ್ರೆ ವರ್ಕ್ ಅಂದ್ರೆ ಕರ್ಮ ತ್ಯಾಗ ಮಾಡೋದು. ಅಂದ್ರೆ ಯಾವುದೇ ಫಲಾಪೇಕ್ಷೆ ಇರಲಾರ್ದೆ ನಿಷ್ಕಾಮ ಕರ್ಮ ಏನು ಮಾಡ್ತೀವಿ ಅದು ಚಂದದ. ಮತ್ತು ಏನು ಸೇವೆ ಮಾಡ್ತೀವಿ ಅದು ಫಲಾನುಭವಿ. ಆ ಸೇವೆಯನ್ನು ಯಾರು ಪಡ್ಕೋತಾರ ಅವ್ರ ಇಚ್ಛೆ ಅವ್ರ ಹಿತವನ್ನು ಕಂಡು ಪ್ರೀತಿಲಿಂತ ಮಾಡಿದ್ದು ಅದನ್ನು ಚಲನೆ ಅದ. ಎರಡು ಬೋತ್ ಆರ್ ಗುಡ್ ಫಾರ್ ಲಿಬರೇಷನ್. ಲಿಬರೇಷನ್ ಅಂದ್ರೆ ಮೋಕ್ಷ. ಮೋಕ್ಷಕ್ಕಾಗಿ ಎರಡು ಚಲೋನೆ ಅದಾವ. ಬಟ್ ಆಫ್ ದಿ ಟೂ, ವರ್ಕ್ ಇನ್ ಡಿವೋಷನಲ್ ಸರ್ವಿಸ್ ಈಸ್ ಬೆಟರ್ ದ್ಯಾನ್ ರಿನ್ಯೂನ್ಸಿಯೇಷನ್ ಆಫ್ ವರ್ಕ್. ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಹೇಳ್ತದ. ಏನು ಹೇಳ್ತದ ಅಂದ್ರೆ, ಎರಡು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾವ, ಎರಡು ಒಳ್ಳೆಯವೇ ಅದಾವ. ಆದರೂ ಸಹಿತ ಕರ್ಮಯೋಗಕ್ಕಿಂತ ಭಕ್ತಿ ಯೋಗ ಬೆಟರ್, ಚಲೋ ಅದು. ಭಕ್ತಿ ಯೋಗ ಚಲೋ ಅದ ಅಂತ ಹೇಳ್ತಾನೆ. ಭಕ್ತಿ ಯೋಗ ಎತ್ತಿಡಿಲಕತ್ತಾರ. ನೀವು ಏನು ಬೇಕಾದ್ ಮಾಡ್ರಿ, ಯಾವ ಯೋಗಾರ ಹಿಡ್ಕೊಂಡವ್ರಿ, ಕಡೆಗೆ ಏನು ಸ್ಥಿತಿಯನ್ನು ನೀವು ಅನುಭವಿಸ್ತಿರಲ್ಲ, ಜ್ಞಾನ ಯೋಗದಾಗ ಯಾವ ಸ್ಥಿತಿ ಅನುಭವಿಸ್ತೀರಿ, ಅಂತಿಮ ಸ್ಥಿತಿ, ಎಲ್ಲ ಯೋಗದ ಅಂತಿಮ ಸ್ಥಿತಿ ಒಂದೇ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಕೊನೆಯಲ್ಲಿ ಬರುವ ಸ್ಥಿತಿ ಒಂದೇ ಇರ್ತದೆ. ಈಗ ನೋಡ್ರಿ, ಈಗ ಇವ್ರೇನ್ ಮಾಡ್ತಾರ, ನೀವು ಜ್ಞಾನ ಯೋಗದ ಮೂಲಕ ಹೋಗಿ ಅಖಂಡ ಬ್ರಹ್ಮ ಎತ್ತ ನೋಡಿದಡತ್ತ ನೀನೇ ದೇವ ಅಂತೇನು ಅಂತಿರಲ್ಲ, ಜಗದಗಲ ಮುಗಿಲಗಲ. ಇದು ನೋಟ್ಸ್ ಎದರದ ಅಂದ್ರೆ ಭಕ್ತಿ ಯೋಗದ್ದದೇ. ಈ ಭಕ್ತಿ ಯೋಗದ ನೋಟ್ಸ್ನಾಗ ಇವ್ರು ಏನ್ ಮಾಡ್ತಾರ,
ಭಕ್ತಿನೇ ಎತ್ತಿಡಿತಾರೆ ಇವರು, ಭಕ್ತಿ ಎತ್ತಿಡಿತಾರೆ. ವಿಚಾರ ಸಾಗರ ಜ್ಞಾನ ಯೋಗದ್ದು, ಅದರಲ್ಲಿ ಜ್ಞಾನವನ್ನು ಎತ್ತಿಡಿತಾರೆ. ಎತ್ತಿಡಿದು ಒಂದೇ ಸ್ಥಿತಿ, ಅದು ಲಾಸ್ಟಿಗೆ ಹೋಗಿ ಮುಟ್ಟ ಸ್ಥಿತಿ ಒಂದೇ. ಅದಕ್ಕೆ ಕರ್ಮಯೋಗ ಮತ್ತು ಭಕ್ತಿ ಯೋಗಗಳಲ್ಲಿ ಭಕ್ತಿ ಯೋಗ ಬೆಟರ್, ಪರವಾಗಿಲ್ಲ, ಚಲೋ ಅದ, ಅದಕ್ಕಿಂತ ಇದು ಚಲೋ ಅದ. ಒನ್ ಹೂ ನೈದರ್ ಹೇಟ್ಸ್ ನಾರ್ ಡಿಸೈರ್ಸ್ ದ ಫ್ರೂಟ್ಸ್ ಆಫ್ ಹಿಸ್ ಆಕ್ಟಿವಿಟೀಸ್ ಈಸ್ ನೋನ್ ಟು ಬಿ ಆಲ್ವೇಸ್ ರಿನೌನ್ಸ್ಡ್. ಕರ್ಮ ತ್ಯಾಗ ಅಂದ್ರೆ ಹೆಂಗದ ಅಂತಂದ್ರ, ನೀವೇನು ಕರ್ಮ ಮಾಡಿರ್ತೀರಿ ಅದರ ಫಲ ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದು ಇಲ್ಲ. ಹೆಂಗದ ನೋಡ್ರಿ, ನೈದರ್ ಹೇಟ್ಸ್ ನಾರ್ ಡಿಸೈರ್ಸ್. ಬೇಡ ಅಂತೇಳಿ ಅದನ್ನ ತ್ಯಾಗ ಮಾಡೋದು ಇಲ್ಲ. ಇದು ನಿಮ್ಮ ಕರ್ಮ ಫಲ ಅದ, ನೀವು ತಗೋರಿ ಅಂತಂದ್ರೆ ಸರಿ. ಒಂದು ವೇಳೆ ಏನು ಸಿಗಲ್ಲ ಇದರಿಂದ ಅಂದ್ರೂ ಅದನ್ನು ಸರಿ, ಓಕೆ, ಎರಡೂ ಸರಿ. ಈ ರೀತಿ ಇರೋದಕ್ಕೇನಂತಾರಂದ್ರ ಕರ್ಮತ್ಯಾಗ ಅಂತಾರ. ಕರ್ಮತ್ಯಾಗ, ಕರ್ಮದ ಫಲದ ಬಗ್ಗೆ ಏನೇನು ಲಕ್ಷ್ಯ ಇಲ್ಲ, ಬಂದರೂ ಸರಿ ಬರದಿದ್ರು ಸರಿ, ಏನು ಬರಲಿಲ್ಲ ಅಂತಂದ್ರೂ ಸರಿ. ಮತ್ ನೀವು ಮಾಡಿದ್ದಕ್ಕೆ ಇದು ತಗೊಳ್ರಿ ಅಂದ್ರೆ ಆಯ್ತಪ್ಪ ತಾರ್ಯ. ನಾವು ಕರ್ಮ ತ್ಯಾಗ ಮಾಡೀವಿ, ಅದ್ರ ಫಲ ನಾವು ತಗೊಳಂಗೇ ಇಲ್ಲ, ಹಂಗಿಲ್ಲ. ಬಂತು ಬರಲಿ ಬರಲಿ, ನೋ ಪ್ರಾಬ್ಲಮ್, ಸಂತೋಷವಾಗಿ ಸ್ವೀಕಾರ ಮಾಡೋಣ. ಬರಲಿಲ್ಲ ಆಯ್ತು, ಏನು ಅದ್ರ ಬಗ್ಗೆ ಕೊರತೆ ಕೊರಗುಗಳು ನಮಗೇನಿಲ್ಲ. ಇದಕ್ಕೆ ಕರ್ಮ ತ್ಯಾಗ ಅಂತಾರೆ. ಸಚ್ ಎ ಪರ್ಸನ್ ಫ್ರೀ ಫ್ರಾಮ್ ಆಲ್ ಡ್ಯುವಾಲಿಟೀಸ್. ಡ್ಯುವಾಲಿಟಿ ಅಂತಂದ್ರೆ ದ್ವಂದ್ವಗಳಿಂದ, ಎಲ್ಲ ದ್ವಂದ್ವಗಳಿಂದ ಅವ ಎಂತವಾಗಿರ್ತಾನ, ಮುಕ್ತನಾಗಿರ್ತಾನ. ಹಂಗಿದ್ದವ ಮುಕ್ತ ಆಗಿರ್ತಾನೆ. ಈಸಿಲಿ ಓವರ್ಕಮ್ಸ್ ಮಟೀರಿಯಲ್ ಬಾಂಡೇಜ್. ಈ ಭೌತಿಕ ಜಗತ್ತಿನ ಬಂಧನಗಳೇನದವಲ್ಲ ಅದರಿಂದ ಅವ ಆರಾಮ ಹೊರಗೆ ಬರ್ತಾನ, ಬಂಧಗಳಿಂದ ಹೊರಗೆ ಬರ್ತಾನ. ಆ್ಯಂಡ್ ಈಸ್ ಕಂಪ್ಲೀಟ್ಲಿ ಲಿಬರೇಟೆಡ್. ಆರಾಮ ಅವನು ಮೋಕ್ಷ ಹೊಂದುತ್ತಾನ. ಓ ಮೈಟಿ ಆರ್ಮ್ಡ್ ಅರ್ಜುನ. ಭಗವದ್ಗೀತೆ 5ನೇ ಅಧ್ಯಾಯ 3ನೇ ಶ್ಲೋಕದೊಳಗ ಅರ್ಜುನ ಹಿಂಗದ ನೋಡಪ್ಪ ಅಂತ ಕೃಷ್ಣ ಹೇಳಕತ್ತ. 5ನೇ ಅಧ್ಯಾಯ 3ನೇ ಶ್ಲೋಕದೊಳಗ ದ್ವಂದ್ವಗಳಿಂದ ಮುಕ್ತ ಆಗ್ತಾನ. ಅವನಿಗೆ ಕರ್ಮ ಮಾಡೋದೇನೋ ಮಾಡ್ತಾನ, ಫಲದ ಮೇಲೆ ಯಾವ ಅಪೇಕ್ಷೆ ಇರಲ್ಲ. ಫಲ ಒಂದು ವೇಳೆ ಫಲ ಕೊಟ್ಟರೂ ಸಹಿತ ಅವನಿಗೆ ಅದರ ಮೇಲೆ ತ್ಯಾಗ ಅಂತಂದ್ರೆ ಹೇಟ್ರೇಡ್ನೆಸ್, ಬೇಡ ನಮಗೆ ಬೇಡನೂ ಅನ್ನಲ್ಲ, ಮತ್ತು ಸಿಕ್ಕಿಲ್ಲ ಅಂತಂದ್ರೆ ಬೇಕೂ ಅನ್ನಂಗಿಲ್ಲ, ಬೇಕು ಅನ್ನೋದಿಲ್ಲ, ಬೇಡ ಎನ್ನುವುದಿಲ್ಲ. ಇದು ಬ್ಯಾಲೆನ್ಸ್ ಕಲಿಬೇಕು. ಇಲ್ಲಿ ಸುಮ್ಮನೆ ಕೇಳಿ ಕುಂದ್ರೋದಲ್ಲದು. ಏನೋ ಒಂದು ಬಂದಾಗ ಸರಿ ಅಂತೇಳಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಗುಣನೂ ಇರಬೇಕು. ಕರ್ಮ ತ್ಯಾಗ ಮಾಡಿದ ಒಂದು ಲಕ್ಷಣ ಅದು. ಮತ್ತೆ ಬ್ಯಾಡನು ಅನ್ನಂಗಿಲ್ಲ, ಬೇಕು ಅನ್ನಂಗಿಲ್ಲ. ಇದು ಓನ್ಲಿ ದ ಇಗ್ನೋರೆಂಟ್ ಸ್ಪೀಕ್ಸ್. ಇಗ್ನೋರೆಂಟ್ ಅಂದ್ರೆ ಏನ್ರಿ? ಇಗ್ನೋರ್ ಅಂದ್ರೆ ಏನು? ಅಜ್ಞಾನಿ. ಓನ್ಲಿ ದ ಇಗ್ನೋರೆಂಟ್ ಸ್ಪೀಕ್ ಆಫ್ ಡಿವೋಷನಲ್ ಸರ್ವಿಸ್. ಕರ್ಮಯೋಗದ ಬಗ್ಗೆ ಆಸ್ ಬೀಯಿಂಗ್ ಡಿಫರೆಂಟ್ ಫ್ರಮ್ ಅನಲೈಟಿಕಲ್ ಸ್ಟಡಿ ಆಫ್ ದಿ ಮಟೀರಿಯಲ್ ವರ್ಲ್ಡ್. ಸಾಂಖ್ಯರ ಜ್ಞಾನಯೋಗಕ್ಕ ಈ ಕರ್ಮಯೋಗ ಬೇರೆ ಆದಂತೇಳಿ ಅಜ್ಞಾನಿಗಳು ಮಾತಾಡ್ತಿರ್ತಾರೆ. ಆ ಜ್ಞಾನಯೋಗ ಮತ್ತು ಕರ್ಮಯೋಗ ಇವು ಬೇರೆ ಅದಾವಂತೇಳಿ ಮಾತಾಡ್ತಿರ್ತಾರೆ. ಅದು ಅಜ್ಞಾನಿಗಳ ಭಾಷೆ, ಅದು ಬೇರೆ ಅನ್ಲಕ್ ಬರಂಗಿಲ್ಲ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮೂರನ್ನು ಬಿಡಿಸ್ಲಕ್ ಬರಂಗಿಲ್ಲ.
ಅಜ್ಞಾನಿಗಳು ಹಂಗೆಲ್ಲ ಮಾತಾಡ್ತಿರ್ತಾರ. ದೋಸ್ ಹೂ ಆರ್ ಆಕ್ಚುಲಿ ಲರ್ನ್ಡ್, ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರ, ಸೇ ದ್ಯಾಟ್ ಹಿ ಹೂ ಅಪ್ಲೈಸ್ ಹಿಮ್ಸೆಲ್ಫ್ ವೆಲ್ ಟು ಒನ್ ಆಫ್ ದೀಸ್ ಪಾತ್ ಅಚೀವ್ಸ್ ದ ರಿಸಲ್ಟ್ಸ್ ಆಫ್ ಬೋತ್. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಇವು ಬೇರೆ ಬೇರೆ ಅದಾವ ಅಂತೇಳಿ ಅಜ್ಞಾನಿಗಳು ಭಾವಿಸುತ್ತಾರೆ. ಅದು ಹಾಗಿಲ್ಲ. ಯಾವುದಾದರೂ ಒಂದು ಯೋಗ ಮಾರ್ಗವನ್ನ ಹಿಡಿದಾಗ ಇನ್ನು ಉಳಿದ 2 ಭಾಗಗಳು ಅದರ ಜೊತೆಗೇ ಇರ್ತವೆ. ಹೆಂಗದ ನೋಡ್ರಿ. ಕರ್ಮಯೋಗ ಒಂದೇನೋ ಉಪಚಾರ ಮಾಡ್ತೀರಿ, ಅದು ಹೆಂಗ್ ಉಪಚಾರ ಮಾಡ್ಬೇಕನ್ನೋದು ಗೊತ್ತಿರೋದೇ ಜ್ಞಾನ ಯೋಗ. ಮತ್ತೆ ಯಾರ ಬಗ್ಗೆ ನೀವು ಸೇವೆ ಮಾಡ್ಲಿಕ್ಕತ್ತೀರಿ ಅವ್ರ ಮೇಲೆ ಪ್ರೀತಿಲಿಂತ ಮಾಡ್ಲಿಕ್ಕತ್ತೀರಲ್ಲ, ಅದೇ ಭಕ್ತಿ ಯೋಗ. ಅವು 3 ಒಂದಕ್ಕೊಂದು ಸೆಪರೇಟ್ ಮಾಡಂಗ ಇಲ್ಲ. ಭಕ್ತಿ ಮಾಡ್ಲಕ್ ಹೋದ್ರ ಜ್ಞಾನ ಕರ್ಮ ಅದ್ರ ಸಂಗಟೆ ಇರ್ತದ, ಜ್ಞಾನ ಮಾಡ್ಲಕ್ ಹೋದ್ರ ಭಕ್ತಿ ಮತ್ತು ಕರ್ಮ ಅದ್ರ ಸಂಗಟೆ ಇರ್ತದ, ಕರ್ಮ ಮಾಡ್ಲಕ್ ಹೋದ್ರ ಜ್ಞಾನ ಮತ್ತು ಭಕ್ತಿ ಅದ್ರ ಜೊತೆಗೆ ಇರ್ತಾವ. ಹಿಂಗಾಗಿ ಅವು ಬೇರೆ ಬೇರೆ ಅಲ್ಲವೇ ಅಲ್ಲ. ಯಾವುದಾದ್ರೂ ಒಂದನ್ನ ನೀವು ಹಿಡಿದ್ರೆ ಉಳಿದ 2 ಬಂದೇ ಬರ್ತಾವ. ಒನ್ ಹೂ ನೋಸ್ ದ್ಯಾಟ್ the position reached by means of analytical study can also be attained by devotional service. Devotional service ಅಂದ್ರೆ ಭಕ್ತಿ ಯೋಗ. And who therefore sees analytical study and devotional service to be on the same level, sees things as they are. ಅವನು ಅದು ಮಾಡ್ಬೇಕಂದ್ರೂ ಇದನ್ನು ಆಗ್ತದೆ, ಇದು ಮಾಡ್ಬೇಕಂದ್ರೆ ಅದಾಗ್ತದೆ. ಅನಲೈಟ್ ಬೇರ್ಪಡಿಸಿ ನೋಡಲಾಗಿ ಬೇರೆ ಕಂಡ್ರು ಸಹಿತ ಅವರಿಬ್ರು ಒಂದೇ ಲೆವೆಲ್ನಾಗ ಇರ್ತಾರ ಅಂತ. merely renouncing all activities at not engaging in the devotional service of Lord cannot make one happy. Merely renouncing all activities at not engaging in the devotional service. ನೀವು ಕರ್ಮವನ್ನ ತ್ಯಾಗ ಮಾಡಿ, ಕರ್ಮಫಲ ತ್ಯಾಗ ಮಾಡಿ ನೀವು ಏನಾರ ಸಂತೋಷ ಪಡಬಹುದೇ ಹೊರತು ನೀವು ಭಕ್ತಿ ಸೇವೆ ಮಾಡಲಾರ್ದೆ ಇನ್ನೊಬ್ಬರಿಗೆ ನೀವು ಸಂತೋಷ ಪಡಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ದೇವರಾಗಿರ್ಬೋದು, ಮನುಷ್ಯರಾಗಿರ್ಬೋದು. ನಿಮ್ಮ ಏನು ಕರ್ಮಫಲ ಬೇಕಿದ್ರೆ ತಗೋ, ಬೇಡಾದ್ರೆ ಬಿಡು, ಅದನ್ನು ನಿಮಗೆ ಬಿಟ್ಟದ್ದು. ಆದ್ರೆ ಇತರರಿಗೆ ಸಂತೋಷ ಪಡಿಸ್ಬೇಕಾದ್ರೆ ನೀವು ಭಕ್ತಿ ಸೇವೆ ಮಾಡಲೇಬೇಕಾಗ್ತದ. merely renouncing all activities at not engaging in the devotional service of Lord cannot make one happy. But a thoughtful person engaged in a devotional service can achieve the supreme without delay. ಯಾವನು ಭಕ್ತಿ ಸೇವೆ ಮಾಡ್ತಾನ ಅವನು ಏನಾಗ್ತಾನ, ತಡ ಇರ್ಲಾರ್ದಂಗ ಮೋಕ್ಷ ಹೊಂದುತ್ತಾನ. ಸಿಂಧು ಮರಾಳ ಅಂತ ಬರ್ತಾನ. ಅಲ್ಲಿ ಎಲ್ಲಿ 63 ಪುರಾತನದ್ರ ಇದ್ದರೆ ಇರ್ಬೋದು ಅವನ ಹೆಸರು. ಸಿಂಧು ಮರಾಳ ಅಂತ ಬರ್ತಾನ. ಸಿಂಧು ಮರಾಳ ಪರಮಾತ್ಮ ಅವನ್ ಪರೀಕ್ಷೆ ಮಾಡೋದಕ್ಕೆ ಅವನ್ ಎಲ್ಲ ಆಸ್ತಿ ಪಾಸ್ತಿ ಏನೆಲ್ಲ ಇಸ್ಕೊತಾನ. ಅವ ಆರಾಮ್ ಕೊಟ್ಬಿಡ್ತಾನ, ತಗೋ ಅಂತೇಳಿ. ದೇವ್ರಿಗೆ ಕೊಡ್ಲಕ್ ನಿನಗೆ ಕೊಡ್ಲಕ್ ನಂದೇನದ ಅಂತ ನಾವು. ಮುಂದೇನಾಗ್ತದ, ಇವ ಏನು ಆರಾಮ ಕೊಟ್ಬಿಡ್ತಾನಂತಂದ್ಮೇಲೆ ಇನ್ನ ಪರೀಕ್ಷೆ ಮಾಡವನಿಗೆ ತಡಿ ಅಂತ ಹೇಳಿ ಏನ್ ಮಾಡ್ತಾನ ಪರಮಾತ್ಮ, ನಿನ್ನ ಶರೀರದ ಅರ್ಧ ಭಾಗ ನನಗೆ ಕೊಡು ಅಂತ ಕೇಳ್ತಾನ. ನಿನ್ನ ಶರೀರದ ಅರ್ಧ ಭಾಗ ಕೊಡು ಅಂತಂದ್ರೆ ಯಾರ ಕೊಡ್ತೀರ ನೀವು? ಯಾರ ಕೊಡ್ಲಕ್ ತಯಾರತ್ತೀರ? ಅರ್ಧ ಭಾಗ ಕೊಡು, ಯಾರು ಕೊಡಲ್ಲ. ಒಂದು ಬಟ್ಟು ಕೊಡು ಅಂದ್ರೆ ಕೊಡಂಗಿಲ್ಲ, ಒಂದು ಕಣ್ಣು ಕೊಡು ಅಂದ್ರೆ ಕೊಡಂಗಿಲ್ಲ. 10 ಬಟ್ಟ 20 ಬಟ್ಟದವ ಮೈಯಾಗ,
ಒಂದು ಸಣ್ಣ ಬಟ್ ಕಡ್ಕೊತೀನಿ ಕೊಡಪ್ಪ ಅಂದ್ರೆ ಕೊಡಲ್ಲ. ನೋ. 20 ಒಂದು ಬಟ್ ಕೊಟ್ರೆ ಏನಾಗ್ತದ್ರಿ? ಪರಮಾತ್ಮ ಬಂದು ಒಂದು ಬಟ್ ಕೊಡಪ್ಪ ಅಂದ್ರೆ ಏಕಲವ್ಯ ಹೆಂಗ್ ಕೊಟ್ಟ ಬಟ್ ಕಡ ಅಲ್ಲ ಕಡು ಕೊಡಂಗಿಲ್ಲ. ಒಂದು ಮೂಗು ಕೊಡು, ಇಲ್ಲ ಒಂದು ಕಿವಿ ಕೊಡು, 2 ಕಿವಿ ಅದಾವಲ್ಲ ಒಂದು ಕಿವಿ ಕೊಡು, 2 ಕಾಲು ಅದಾವ ಒಂದು ಕಾಲು ಕೊಡು, 2 ಕೈ ಅದಾವ ಒಂದು ಕೈ ಕೊಡು ಅಂತ ಹಿಂಗೆ ಕೇಳಿದ್ರೆ ಆ ಪರಮಾತ್ಮ ವಾಪಸ್ಸೇ ಹೋಗ್ಬೇಕಾಗ್ತದೆ, ಏನು ಕೊಡಲ್ಲ. ಇವ ಸಿಂಧು ಮರಾಳ ಏನ್ ಮಾಡ್ತಾನ, ಕ್ಷಣಾರ್ಧದಲ್ಲಿ ತಡ ಮಾಡ್ಲಾರ್ದಂಗ ಏನ್ ಮಾಡ್ಬಿಡ್ತಾನ, 2 ಪೀಸ್ ಮಾಡ್ಕೊಂಡ್ಬಿಡ್ತಾನ. ತಂದು 2 ಪೀಸ್ ಮಾಡ್ಕೊಂಡು 1 ಪೀಸ್ ತಗೋ ಅಂತ ಕೊಡ್ತಾನ. 1 ಪೀಸ್ ತಗೋ ಅಂತ ಕೊಟ್ಟ ಮೇಲೆ ಇನ್ನೊಂದು ಅರ್ಧ ಪೀಸ್ ಅದಲ್ಲ, ಆ ಅರ್ಧ ಪೀಸಿನ ಕಣ್ಣಾಗ ಬಳ 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 ನೀರು ಹೊಲ ಕಟ್ಟಿಬಿಡ್ತಾವ. ಬಳ ಬಳ ನೀರು ಹೊಲ ಕಟ್ಟಿಬಿಡ್ತಾವ. ಅವಾಗ ಪರಮಾತ್ಮ ಕೇಳ್ತಾನ, ಅಲ್ಲೋ ನಾ ಕೇಳಿದ್ದೆ ನಿನಗೆ ಅರ್ಧ ಶರೀರ ಕೊಟ್ಟು ದುಃಖ ಯಾಕೆ ಪಡ್ಲಕತ್ತಿದಿ ಅಂತ ಕೇಳ್ತಾನ. ದುಃಖ ಎದಕ್ ಪಡ್ಲಕತ್ತಪ್ಪ? ಎಲ್ಲ ನಿಂದು, ತನು ನಿಂದು, ಮನ ನಿಂದು, ಧನ ನಿಂದು ಅಂತಿದಿ. ತನು ನಂದ ಅಂತಂದ ಮೇಲೆ ನಾನು ನಿನಗೆ ಕೇಳಿದ ಪೂರಾ ಶರೀರ ಅಲ್ಲ, ಅರ್ಧ ಶರೀರ ಕೇಳಿನಿ. ಅರ್ಧ ಶರೀರ ಕೊಟ್ಟಿದ ಕರೆ, ಇನ್ನ ಒಂದು ಅರ್ಧ ಶರೀರದ ಕಣ್ಣಾಗ ನೀರ್ ಯಾಕೆ ದಳ ದಳ ಹರಿಲಕತ್ತವ ಅಂತ. ಅದಕ್ಕ ಸಿಂಧು ಮರಾಳ ಶರಣ ಹೇಳ್ತಾನ, ಯಾಕ ಕಣ್ಣಾಗ ನೀರ್ ಹರಿಲಿಕತ್ತವ ಗೊತ್ತೇನೋ ಶಿವ? ಅರ್ಧ ಶರೀರ ಕೊಟ್ಟೆವು, ಇನ್ನು ಅರ್ಧ ಶರೀರ ಇದು ವ್ಯರ್ಥ ಆಯ್ತಲ್ಲ, ಪರಮಾತ್ಮನಿಗೆ ನೈವೇದ್ಯ ಮಾಡ್ಕೊಳ್ಳಿಲ್ಲಲ್ಲ ಅಂತ ಅಳ್ಳಕತ್ತೀನಿ. ಇದೊಂದು ಅರ್ಧ ಅವ ತಗೊಳ್ಳಿಲ್ಲಲ್ಲ, ಅರ್ಧನೇ ತಗೊಂಡ್ಬಿಟ್ಟ ನಂದು. ಇದು ಅರ್ಧ ಹಂಗೆ ಬಿಟ್ನಲ್ಲ ತಗೊಳ್ಳಾರ್ದು ಅಂತೇಳಿ ಅಳ್ಳಕತ್ತೀನಿ. ಹೆಂಗದ ಸಿಂಧು ಮರಾಳನ ಕತೆ? ಇದೇನು ಕಟ್ಟು ಕತೆ ಅಲ್ರಿ, ಇದು ಆದ ಕತೆನೇ. ಇದು ಬೇಡ್ರ ಕಣ್ಣಪ್ಪ ಅವೆಲ್ಲ ಕಟ್ಟು ಕತೆ ನಾವು ಆಗಿತ್ತು ಅವೆಲ್ಲ. ಚಲೋ ಅದರ ಸಿಂಧು ಮರಾಳನ ಕತೆ. ಇನ್ನ ಅರ್ಧ ನನ್ನ ಶರೀರ ವ್ಯರ್ಥ ಆಯ್ತಲ್ಲ, ಪರಮಾತ್ಮನಿಗೆ ಸಮರ್ಪಣೆ ಆಗ್ಲಿಲ್ಲ, ಅರ್ಧನೇ ತಗೊಂಡಲ್ಲ ಅಂತ ದುಃಖ ಪಡ್ಲಕತ್ತೀನಪ್ಪ. ಇದು ಅರ್ಧ ಇಟ್ಕೊಂಡು ಏನ್ ಮಾಡ್ಲಿ ಅಂತ ದುಃಖ ಪಡ್ಲಕತ್ತೀನಿ. ಅವೆಲ್ಲ ಈಗ ನೆನಪು ಬರ್ತಾವ ನಮಗೆ. Thoughtful person engaged in devotional service can achieve the supreme without delay. ಪರಮಗತಿ ಹೆಂಗ ಪಡ್ಕೋತಾನಂದ್ರೆ ಈ ರೀತಿ ಇದ್ದವ, ಇಂಥದೊಂದು ಥಾಟ್ ಅಂತಂದ್ರ ಈ ಒಂದು ಭಕ್ತಿ ಯೋಗದ ಬಗ್ಗೆ ಒಂದು ವಿಚಾರ ಇದ್ದವ ಏನಾಗ್ಬಿಡ್ತಾನ, ಆ ಪರಮಗತಿಯನ್ನ ತಡ ಇರ್ಲಾರ್ದಂಗ ಪಡ್ಕೊಂಡ್ಬಿಡ್ತಾನ. ಅಚೀವ್ ದಿ ಸುಪ್ರೀಂ ಅಂದ್ರೆ ಪರಮಗತಿಯನ್ನ ತಲುಪ್ತಾನ. ಒನ್ ಹೂ ವರ್ಕ್ ಇನ್ ಡಿವೋಷನ್, ಭಕ್ತಿಯಲ್ಲಿ ಯಾವನು ಕೆಲಸ ಮಾಡ್ತಾನ ಅವನು ಹೂ ಈಸ್ ಅ ಪ್ಯೂರ್ ಸೌಲ್, ಅವನು ಆತ್ಮ ಶುದ್ಧ ಇರ್ತದ, ನಿರ್ಮಲ ಇರ್ತದ, ನಿಶ್ಚಲ ಇರ್ತದ. ಅಂಡ್ ಹೂ ಕಂಟ್ರೋಲ್ಸ್ ಇಸ್ ಮೈಂಡ್ ಅಂಡ್ ಸೆನ್ಸಸ್. ನೋಡ್ರಿ ಹೆಂಗವ, ಮೈಂಡ್ ಅಂಡ್ ಸೆನ್ಸ್ಗಳಿಗೆ ಕಂಟ್ರೋಲ್ ಮಾಡೋದು ಅಂದ್ರ ನಿಶ್ಚಲ ಚಿತ್ತ.
ಹೂ ಈಸ್ ಪ್ಯೂರ್ ಸೌಲ್ ಅಂತಂದ್ರ ನಿರ್ಮಲ ಚಿತ್ತ. ಈಸ್ ಡೇರ್ ಟು ಎವ್ರಿ ಒನ್, ಅವನಿಗೆ ಅಂಜಿಕೆನೇ ಇರಂಗಿಲ್ಲ, ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಲಕ್ಕ ಅವನಿಗೆ ಧೈರ್ಯ ಇರ್ತದ. ಅಂಡ್ ಎವ್ರಿ ಒನ್ ಈಸ್ ಡೇರ್ ಟು ಹಿಮ್, ಅವನಿಗೆ ಯಾರಿಗೆ ಅಂಜಿಸಬೇಕು ಸಹಿತ ಅನ್ನೋದಿಲ್ಲ. ಇನ್ನೊಬ್ಬರ ಬಲ್ಲಿ ಧೈರ್ಯನೇ ತುಂಬತಾನ, ತಾನು ಧೈರ್ಯವಂತನಾಗಿರ್ತಾನ. ನಮ್ಮನ್ನು ನೋಡಿ ನೀವು ಅಂಜ್ರಿ ಅಂತನೂ ಹೇಳಂಗಿಲ್ಲ, ತಾನು ಯಾರಿಗೆ ಅಂಜಂಗಿಲ್ಲ. ಎಷ್ಟು ಚಂದದ ಅದು ವಾಕ್ಯ ಗೊತ್ತರ. ಈ ರೀತಿ ಇದ್ದವ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವ ಯಾರಿಗೆ ಅಂಜಿಸ್ಲಕ್ಕೂ ಹೋಗಲ್ಲ, ತಾನು ಯಾರಿಗೆ ಅಂಜಲ್ಲ. ನಿರ್ಭಯವಾಗಿರ್ತಾನೆ. ಡೇರ್ ಟು ಎವ್ರಿ ಒನ್ ಅಂಡ್ ಎವ್ರಿ ಒನ್ ಈಸ್ ಡೇರ್ ಟು ಹಿಮ್. ಧೈರ್ಯವಾಗಿರ್ರಿ ಅಂತ ಎಲ್ಲರಿಗೆ ಧೈರ್ಯನೂ ಕೊಡ್ತಾನ, ತಾನು ಧೈರ್ಯವಾಗಿರ್ತಾನ. ಥಾಟ್ ಆಲ್ವೇಸ್ ವರ್ಕಿಂಗ್, ಯಾವಾಗಲೂ ಅದು ಆಕ್ಟಿವ್ ಇತ್ತು. ಅವನದು ಭಕ್ತಿ ಯೋಗ ಅಂದ್ರೆ ಸಚ್ ಎ ಮ್ಯಾನ್ ಈಸ್ ನೆವರ್ ಎಂಟ್ಯಾಂಗಲ್ಡ್, ಅವ ಎಂದೂ ಗಲಿಬಿಲಿಗೊಳ್ಳುವುದಿಲ್ಲ. ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಗಲಿಬಿಲಿ ಆಗಂಗೇ ಇಲ್ಲ, ಅವ ಕನ್ಫ್ಯೂಸ್ ಮಾಡ್ಕೊಳ್ಳಂಗಿಲ್ಲ. ಭಗವದ್ಗೀತೆ 5ನೇ ಅಧ್ಯಾಯ 7ನೇ ಶ್ಲೋಕ, ಮತ್ತೆ ಪರಮಗತಿ ಪಡ್ಕೊಳ್ಳೋದು ಹೆಂಗದ ಅಂತಂದ್ರೆ 5ನೇ ಅಧ್ಯಾಯ 6ನೇ ಶ್ಲೋಕ. ಒಟ್ಟು 5ನೇ ಅಧ್ಯಾಯದೊಳಗೆ 4, 5, 6, 7 ಈ ಶ್ಲೋಕಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಅಂಡ್ ಆಲ್ ಯೋಗಿಸ್, ಎಲ್ಲಾ ಯೋಗಿಗಳು ಈ ಭಕ್ತಿ ಯೋಗ ಇದ್ದವ ಒಟ್ಟ ಗಲಿಬಿಲಿಗೊಳ್ಳಲ್ಲ. ಬೇಕಾದಂತ ಪರಿಸ್ಥಿತಿ ಬಂದ್ರು ಅವ ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ, ನಿಶ್ಚಿಂತ ಇರ್ತಾನೆ, ಚಿಂತಾಕ್ರಾಂತನಾಗುವುದಿಲ್ಲ, ಉದ್ವೇಗಕ್ಕೊಳಗಾಗುವುದಿಲ್ಲ. ಅದು ಹೇಳ್ಕೊತ ಅದ ಕತಿ ಬಹಳ ದೊಡ್ಡದು. ಅದಕ್ಕೆ 6ನೇ ಅಧ್ಯಾಯ 47ನೇ ಶ್ಲೋಕ ಏನ್ ಹೇಳ್ತದ? ಅಂಡ್ ಆಲ್ ಯೋಗೀಸ್, ದ ಒನ್ ವಿತ್ ಗ್ರೇಟ್ ಫೇತ್ ಹೂ ಆಲ್ವೇಸ್ ಅವಾಯ್ಡ್ಸ್ ಇನ್ ಮೀ, ನನ್ನಲ್ಲಿ ಯಾರು ವಿಧೇಯರಾಗಿರುತ್ತಾರೋ, ಯಾವ ಯೋಗಿಗಳು ನನ್ನಲ್ಲೇ ವಿಧೇಯ, ಅವಾಯ್ಡ್ ಅಂತಂದ್ರೆ ಅಬೈಡ್, ABIDE ಅಂದ್ರೆ ಏನು ಹೇಳಿದ್ದು ಕೇಳಂತ ವಿನಯ ವಿಧೇಯ ಇರ್ತಾರೋ. ಅಂಡ್ ಫೇತ್ ಅಂತಂದ್ರೆ ಗ್ರೇಟ್ ಫೇತ್ ಅಂದ್ರೆ ಫುಲ್ ನನ್ನನ್ನು ನಂಬಿರ್ತಾರೋ, ನನ್ನಲ್ಲಿ ವಿಧೇಯರಾಗಿರ್ತಾರೋ. ಥಿಂಕ್ ಆಫ್ ಮೀ ವಿದಿನ್ ಹಿಮ್ಸೆಲ್ಫ್, ತಮ್ಮೊಳಗೆ ನನ್ನನ್ನೇ ಕುರಿತು ವಿಚಾರಿಸ್ತಾರೋ. ಕೂಟಸ್ಥನನ್ನ ಕುರಿತು ವಿಚಾರಿಸೋದು ಅದು ಹೌದಾ ಅಲ್ಲ? ಥಿಂಕ್ ಆಫ್ ಮೀ ಆಲ್ವೇಸ್ ಅಬೈಡ್ಸ್ ಇನ್ ಮೀ. ಕೂಟಸ್ಥ ಒಳಗೆ ಹೇಳಕತ್ತನ ಇಲ್ಲ, ನಿಶ್ಶಬ್ದ ಬೋಧ ಮಾಡ್ತಾನಿಲ್ರಿ ಒಳಗಲಿಂತ. ಅರಿವೇ ಗುರು. ಏನಾದ್ರು ಕೆಟ್ಟ ಕೆಲಸ ಮಾಡೋ ಟೈಮ್ನಾಗ ಮಾಡಬೇಡ ಅಂತ ಹೇಳ್ತಾನ, ಏನ್ ಮಾಡಿ ಹೋಗಿ ಮಜಾ ಮಾಡಂತಾನ? ಮಾಡಬೇಡ ಅಂತ ಹೇಳ್ತಾನೆ. ಕಾನ್ಸಿಯಸ್ ಅವನೇನದ ಅವನ ಕಡೆ ಲಕ್ಷ್ಯ ಕೊಟ್ಟು ಅವನನ್ನೇ ಕೇಳಿಸೋದು, ಅವನದೇ ಕೇಳೋದು, ಅವನ ಮಾತೇ ಕೇಳೋದು, ಅವನದ ದಾರ್ಯಾಗಿರೋದು, ಅವ ಹೇಳಿದ್ದೇನೆ ನಂಬೋದು, ಒಳಗ ಅವನ ಬಗ್ಗೆನೇ ಕುರಿತು ವಿಚಾರ ಮಾಡೋದು. ಅಂಡ್ ರೆಂಡರ್ಸ್ ಟ್ರಾನ್ಸಿಡೆಂಟಲ್ ಲವ್ವಿಂಗ್ ಸರ್ವಿಸ್ ಟು ಮೀ. ಟ್ರಾನ್ಸಿಡೆಂಟಲ್ ಲವ್ವಿಂಗ್ ಅಂತಂದ್ರೇನು? ಒಂದು ಇಂಡಿವಿಜುವಲ್, ಇನ್ನ ಒಂದು ಯೂನಿವರ್ಸಲ್, ಇನ್ನ ಒಂದು ಟ್ರಾನ್ಸಿಡೆಂಟಲ್. ಇಂಡಿವಿಜುವಲ್ ಸರ್ವಿಸ್ ಅಂದ್ರೆ ನಿಮ್ಮ ಶರೀರ ಪೋಷಣೆ ಮಾಡೋದು. ಯೂನಿವರ್ಸಲ್ ಅಂತಂದ್ರ ನಿಮ್ಮ ಕುಟುಂಬ ಆಗಿರ್ಬೋದು, ಸಮಾಜ ಆಗಿರ್ಬೋದು, ರಾಜ್ಯ ರಾಷ್ಟ್ರ ಏನದಲ್ಲ ಬ್ರಹ್ಮಾಂಡ, ಅದರದ್ದು ಸರ್ವಿಸ್ ಮಾಡೋದು ಯೂನಿವರ್ಸಲ್. ಇಂಡಿವಿಜುವಲ್ ಅಂದ್ರೆ ಪಿಂಡಾಂಡ. ಇವೆರಡನ್ನು ಮೀರಿದ ಯಾವ್ದದ? ಟ್ರಾನ್ಸಿಡೆಂಟಲ್ ಅಂದ್ರೆ ಪರಬ್ರಹ್ಮ, ಪರಶಿವ. ಅಂಡ್ ರೆಂಡರ್ಸ್ ಟ್ರಾನ್ಸಿಡೆಂಟಲ್ ಲವ್ವಿಂಗ್ ಸರ್ವಿಸ್ ಟು ಮೀ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣನಾದಂತಹ ಸೇವೆ ನನಗೆ ಮಾಡಿದರೆ ಹಿ ಈಸ್ ಮೋಸ್ಟ್ ಇಂಟಿಮೇಟ್ಲಿ ಯುನೈಟೆಡ್ ವಿತ್ ಮೀ. ಅವನೇನಾಗ್ಯಾನಪ್ಪ? ಆಲ್ಮೋಸ್ಟ್
ನನ್ನ ಜೊತೆಗೇ ಅವನು ಒಂದಾಗಿದ್ದಾನೆ ಅಂತ ತಿಳಿ. ಯಾವಾಗಲೂ ಒಳಗ ಪರಮಾತ್ಮನನ್ನೇ ಕುರಿತು ಆಲೋಚನೆ ಮಾಡೋದು, ಯಾವಾಗಲೂ ಪರಮಾತ್ಮನ ವಾಣಿಯನ್ನೇ ತನ್ನ ಅಂತಃಕರಣದೊಳಗ ಕೇಳ್ತಾ ಇರೋದು, ಯಾವಾಗಲೂ ಪರಮಾತ್ಮನ ಮೇಲೆ ಫುಲ್ ನಂಬಿಕೆ ಇಟ್ಟವನು, ಮತ್ತೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನಾಗಿ ಪರಮಾತ್ಮನಾಗಿ ಇಲ್ಲಿ ಏನು ಸೇವೆ ಮಾಡ್ಲಿಕ್ಕತ್ತನ ಅದೆಲ್ಲ ಏನದ ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗಲಿ ಅನ್ನಂತ ಸೇವೆ ಯಾರು ಮಾಡ್ಲಕತ್ತಾರ ಅವರು ಬೇರೆ ಇಲ್ಲವೇ ಇಲ್ಲ. ಇಂಟಿಮೇಟ್ಲಿ ಯುನೈಟೆಡ್ ವಿತ್ ಮೀ, ಮೋಸ್ಟ್ ಇಂಟಿಮೇಟ್ಲಿ, ಆಲ್ಮೋಸ್ಟ್ ನನ್ನೊಳಗ ಅವನು ಒಂದಾಗಿದ್ದ ಲಕ್ಷಣನೇ ಇದು. ಇನ್ ಯೋಗ ಅಂಡ್ ಈಸ್ ಹೈಯೆಸ್ಟ್ ಆಫ್ ಆಲ್, ಅವ ಬಹಳ ಶ್ರೇಷ್ಠ ವ್ಯಕ್ತಿ. ದಟ್ ಈಸ್ ಮೈ ಒಪಿನಿಯನ್. ಈ ರೀತಿಯಾಗಿ ನನ್ನ ಅಭಿಪ್ರಾಯ ಇರ್ತದೆ ನೋಡಪ್ಪ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. 6ನೇ ಅಧ್ಯಾಯ 47ನೇ ಶ್ಲೋಕ. The culmination of all kinds yoga practices lies in ಭಕ್ತಿ ಯೋಗ. ನೀವು ಕಲ್ಮಿನೇಷನ್ ಅಂತಂದ್ರ ಪರಾಕಾಷ್ಠೆ. ಯಾವಾದರೆ ಯೋಗ ಮಾಡ್ರಿ, ಯಾವ ಯೋಗ ಮಾಡಿ ಪರಾಕಾಷ್ಠೆಗೆ ಹೋಗಿ ತಲುಪಿರ್ತಿರಲ್ಲ, ತಲುಪಿದಾಗ ಲಾಸ್ಟಿಗೆ ನೀವು ಯಾವ ಸ್ಥಿತಿ ಒಳಗಿರ್ತೀರ ಅಂದ್ರೆ ಭಕ್ತಿ ಯೋಗಿಗಳಾಗಿರ್ತೀರಿ ಅಂತ ಹೇಳ್ತಾನೆ. ಯಾಕಂದ್ರೆ ಇದು ನೋಟ್ಸ ಭಕ್ತಿ ಯೋಗದವ್ರು ನೋಡ್ಸೋದ, ಇದು ಭಕ್ತಿ ಯೋಗದವ್ರು ನೋಡ್ಸೋದ, ಅದಕ್ಕೆ ಇವ್ರು ಭಕ್ತಿ ಯೋಗದಲ್ಲಿ ಇರ್ತೀರಿ ನೀವು ಅಂತ. ಆಲ್ ಅದರ್ ಯೋಗಾಸ್ ಆರ್ ಬಟ್ ಮೀನ್ಸ್ ಟು ಕಮ್ ಟು ದಿ ಪಾಯಿಂಟ್ ಆಫ್ ಭಕ್ತಿ ಇನ್ ಭಕ್ತಿ ಯೋಗ. ಎಲ್ಲ ಯೋಗಗಳು ಕಡೆಗೆ ಒಂದು ಎಲ್ಲಿ ಮುಟ್ತಾವಪ್ಪ ಅಂದ್ರೆ ಭಕ್ತಿ ಯೋಗದಾಗ ಮುಟ್ತಾವ. ಯೋಗ ಆಕ್ಚುಲಿ ಮೀನ್ಸ್ ಭಕ್ತಿ ಯೋಗ. ಯೋಗ ಅಂದ್ರೆ ಭಕ್ತಿ ಯೋಗ. ನೋಡ್ರಿ ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರೆ ಮಕ್ಕಳು. ಯೋಗ ಆಕ್ಚುಲಿ ಮೀನ್ಸ್ ಭಕ್ತಿ ಯೋಗ. ನೀವು ವಿಚಾರಸಾಗರ ಜ್ಞಾನ ದೇವತ್ತು ಕೈವಲ್ಯಂ ಅಂತಿರಲ್ಲ, ಹಂಗ ಭಕ್ತಿ ಯೋಗಕ್ಕೆ ಯೋಗ ಅಂತಾರ ಅಂತ. ಆಲ್ ಅದರ್ ಯೋಗಾಸ್ ಆರ್ ಪ್ರೋಗ್ರೆಷನ್ ಟುವರ್ಡ್ಸ್ ದಿ ಡೆಸ್ಟಿನೇಷನ್ ಆಫ್ ಭಕ್ತಿ ಯೋಗ. ಎಲ್ಲ ಬೇರೆ ಬೇರೆ ಯೋಗಗಳು ಏನೇನದವ ಎಲ್ಲ ಓಸು ಭಕ್ತಿ ಯೋಗದ ಕಡೆನೇ ನಮಗ್ ತಗೊಂಡು ಹೋಗ್ತಾವ. ಫ್ರಾಮ್ ದಿ ಬಿಗಿನಿಂಗ್ ಆಫ್ ಕರ್ಮಯೋಗ, ಎಲ್ಲಿಂದ ಆರಂಭ ಆಗ್ತದಪ್ಪ ಅಂದ್ರೆ ಕರ್ಮಯೋಗದಿಂದ ಆರಂಭ ಆಗ್ತದೆ, ಟು ದಿ ಎಂಡ್ ಆಫ್ ಭಕ್ತಿ ಯೋಗ, ಭಕ್ತಿ ಯೋಗದ ಎಂಡ್ ಆಗ್ತದೆ. ಈಸ್ ಎ ಲಾಂಗ್ ವೇ ಟು ಸೆಲ್ಫ್ ರಿಯಲೈಸೇಷನ್. ಕರ್ಮಯೋಗದಿಂದ ಭಕ್ತಿ ಯೋಗಕ್ಕೆ ಬರುವಂಥದ್ದು ಒಂದು ಉದ್ದವಾದ ಸಾಧನ ಮೆಥಡ್ ಇದು, ಲಾಂಗ್ ವೇ. ಕರ್ಮಯೋಗ ವಿದೌಟ್ ಫ್ರೂಟಿವ್ ರಿಸಲ್ಟ್ ಈಸ್ ಬಿಗಿನಿಂಗ್. ಕರ್ಮಯೋಗ ಹೆಂಗ ಫ್ರೂಟಿವ್ ರಿಸಲ್ಟ್ಸ್ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡೋದು ಕರ್ಮಯೋಗ. ಇದು ಸ್ಟಾರ್ಟಿಂಗ್, ಬಿಗಿನಿಂಗ್ ಆಫ್ ದಿಸ್ ಪಾತ್. ವೆನ್ ಕರ್ಮಯೋಗ ಇನ್ಕ್ರೀಸಸ್, ನೀವು ಹ್ಯಾಂಗ್ ಫಲಾಪೇಕ್ಷೆ ಇರಲಾರ್ದೆ ದೊಡ್ಡ ದೊಡ್ಡ ಕೆಲಸ ಮಾಡ್ಕೊತ ಹೋಗ್ತೀರಿ, ಇನ್ಕ್ರೀಸಸ್ ದಿ ನಾಲೆಜ್. ನಿಮ್ಗೇನಾಗ್ತದ, ಒಂದು ರೀತಿ ಜ್ಞಾನ ಬರ್ತದ. ಎಂಥ ಜ್ಞಾನ? ಇದನ್ನು ತ್ಯಾಗ ಮಾಡುವಂತ ಜ್ಞಾನ, ಕರ್ಮ ಫಲವನ್ನು ತ್ಯಾಗ ಮಾಡುವಂತ ಜ್ಞಾನ ಬರ್ತದ. ದ ಸ್ಟೇಜ್ ಈಸ್ ಕಾಲ್ಡ್ ಜ್ಞಾನಯೋಗ. ಯಾವಾಗ ನಿಮಗ ಇದು ಸಂಸಾರ ಮಿಥ್ಯಾ ಅನಿಸಿ ನಮ್ಮದು ಚೈತನ್ಯದ ಕಡೆನೇ ಮನಸ್ಸು ಹರಿಸ್ಲಕತ್ತೇವು ಅಂತಂದ್ರ ಆವಾಗ ನೀವು ಶಾಣ್ಯರಾಗಿರ್ತೀರಲ್ಲ, ಅದಕ್ಕೆ ಜ್ಞಾನಯೋಗ ಅಂತೀವಿ ಅಂತಾರ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಮನುಜ ಅಂಥೇಳಿ ನಾನಾ ರೀತಿ ಹೆಣ್ಣು ಬಣ್ಣು ಮಣ್ಣು ಏನು ಇದ್ರಾಗ ಸಂಸಾರವಾಗಿ ಬಿದ್ದು ಒಳ್ಳಾಡ್ತಲ್ಲ, ಇವೆಲ್ಲ ಏನು ಅರ್ಥ ಇಲ್ಲ ಅನ್ನಂತ ಮಾತು ಹೇಳಿದ ಮೇಲೆ ಅದು ತಿಳಿದು ನೀವು ಅದರಿಂದ ತ್ಯಾಗ ಮಾಡಂತವ್ರು ಆದ್ರಿ ಅಂತಂದ್ರೆ ಅದೇ ಜ್ಞಾನಯೋಗ. ವೆನ್ ಜ್ಞಾನಯೋಗ ಇನ್ಕ್ರೀಸಸ್ ದ meditation, one super soul by different physical process, and the mind is
ಆನ್ ಹಿಮ್ ಇಟ್ ಈಸ್ ಕಾಲ್ಡ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂತಂದ್ರೆ ಏನೀಗ ಉಪಾಸನೆ ಅಂತ. ಕರ್ಮ ಉಪಾಸನೆ. And when one surpasses the Ashtanga Yoga and comes to the point of Supreme Personality of Godhead Krishna, ಪೂರ್ತಿ ಎತ್ತರವಾದಂಥ ಪರಮಾತ್ಮನಲ್ಲಿ ನೀವು ಯಾವಾಗ ಹೋಗಿ ತಲುಪ್ತೀರಿ, ಇಟ್ ಈಸ್ ಕಾಲ್ಡ್ ಆಸ್ ಭಕ್ತಿ ಯೋಗ. ದ ಕಲ್ಮಿನೇಷನ್ ಅಂದ್ರೆ ಪರಾಕಾಷ್ಠೆ. ವಾಸ್ತವಿಕವಾಗಿ ಫ್ಯಾಕ್ಚುಯಲಿ ಭಕ್ತಿ ಯೋಗ ಇಸ್ ದಿ ಅಲ್ಟಿಮೇಟ್ ಗೋಲ್. But to analyze Bhakti Yoga minutely, one has to understand these other yogas. ಬೇರೆ ಯೋಗಗಳನ್ನು ಸ್ವಲ್ಪ ತಿಳ್ಕೋಬೇಕು. The yogi who is progressive is therefore on the true path, eternal good fortune. ಅದೇ ಶಾಶ್ವತವಾದಂಥ ಭವಿಷ್ಯ, ಒಳ್ಳೆಯ ಭವಿಷ್ಯ, ಕೆಟ್ಟ ಭವಿಷ್ಯ ಅಲ್ಲ, ಒಳ್ಳೆಯ ಭವಿಷ್ಯ, ಶ್ರೇಷ್ಠವಾದಂಥ ಶಾಶ್ವತವಾದಂಥ ಭವಿಷ್ಯದ ಸಲುವಾಗಿ ಯೋಗಿ ಮುಂದುವರಿತಾ ಇದ್ದಾನೆ. ಒನ್ ಹೂ ಸ್ಟಿಕ್ಸ್ ಟು ಎ ಪರ್ಟಿಕ್ಯುಲರ್ ಪಾಯಿಂಟ್ ಡಸ್ ನಾಟ್ ಮೇಕ್ ಎನಿ ಫರ್ದರ್ ಪ್ರೋಗ್ರೆಸ್ ಈಸ್ ಕಾಲ್ಡ್ ದಟ್ ಪರ್ಟಿಕ್ಯುಲರ್ ನೇಮ್ ಕರ್ಮಯೋಗಿ. ಯಾವುದೋ ಒಂದಕ್ಕೆ ಅಂಟುಕೊಂಡಿದ್ನಪ್ಪ ಅಂತಂದ್ರೆ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಕ್ಕೆ ತಯಾರಿಲ್ಲ. ಇಲ್ಲ ಇಲ್ರಿ, ಯಾರಿಗಾರ ನೀವು ನೋಡ್ರಿ, ರಾಘವೇಂದ್ರ ಸ್ವಾಮಿ ಭಕ್ತರಿಗೆ, ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ, ಮತ್ತೆ ದ್ವೈತ ಇವ್ರು ಏನಿರ್ತಾರಲ್ಲ, ಇವರಿಗೆ ನೀವೇನಾರೇ ಹೋಗಿ ಸ್ವಲ್ಪ ಅದ್ವೈತದ ಮಾತಿಯೇ ಬೇಡ 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 ಬೇಡ, ಆ ಮಟ್ಟದ ಜ್ಞಾನ ನಮಗೆ ಬೇಕಾಗಿದೆ. ಪರಮಾತ್ಮನೇ ಬೇರೆ, ನಾವೇ ಬೇರೆ. ನಾವು ಪರಮಾತ್ಮನ ಸಮಾನ ಅಂತ ಹೇಳ್ಕೊಳ್ಳಕ್ಕೆ ಎಂದೆಂದೂ ಸಾಧ್ಯ ಇಲ್ಲ. ಹಿಂಗ ಅವ್ರು ಅಂಟುಕೊಂಡಿರ್ತಾರಲ್ಲ, ದೋಸ್ ಒನ್ ಹೂ ಸ್ಟಿಕ್ಸ್ ಟು ಎ ಪರ್ಟಿಕ್ಯುಲರ್ ಪಾಯಿಂಟ್, ಅಲ್ಲಿಗೆ ನಿಂತು ಬಿಟ್ಟಾರ ಅವರು. ಅಂಡ್ ಡಸ್ ನಾಟ್ ಮೇಕ್ ಫರ್ದರ್ ಪ್ರೋಗ್ರೆಸ್. ಬೇಕಾಗಿಲ್ಲ, ಮುಂದೆ ನಾವು ಕಲ್ಕೊಳ್ಳೋದು ಬೇಕಾಗಿಲ್ಲ, ದ್ವೈತದಿಂದ ಅದ್ವೈತಕ್ಕೆ ಹೋಗೋದು ಬೇಕಾಗಿಲ್ಲ, ನಾವು ದ್ವೈತದಾಗೇ ಇರ್ತೀವಿ ಅಂತ ಯಾರಂತಾರ, ಬೈ ದ್ಯಾಟ್ ಪರ್ಟಿಕ್ಯುಲರ್ ನೇಮ್ ದಟ್ ಕರ್ಮಯೋಗಿಗಳು. ಅವ್ರಿಗೇನಂತಾರ ಕರ್ಮಯೋಗಿಗಳು. ಅಲ್ಲಿಗೆ ನಿಂತವ್ರು, ಮುಂದ ಉಪಾಸನೆಗೂ ಬರಲ್ಲ, ಅವರು ಜ್ಞಾನಕ್ಕೂ ಬರಲ್ಲ, ಅಲ್ಲಿಗೆ ನಿಂತು ಬಿಟ್ಟಾರಲ್ಲ, ಅವರಿಗೆ ಕರ್ಮಯೋಗಿಗಳು ಅಂತಾರ. ಎಷ್ಟು ಚಂದದ ನೋಡ್ರಿ ಅದು. ಕರ್ಮಯೋಗಿ ಅಂತ ಯಾರು ಅಂತಾರ? ಮುಂದ ಅವರು ಉಪಾಸನೆ ಧ್ಯಾನಕ್ಕೂ ಬರಲ್ಲ, ಮುಂದ ಅವರು ಜ್ಞಾನಕ್ಕೂ ಬರಲ್ಲ, ಪೂಜೆ ಮಾಡ್ಕೋತಿರ್ತಾರೆ ಅವರಷ್ಟೇ. ಹೋಮ ಹವನ, ಸಂಧ್ಯಾ ವಂದನ, ಲಿಂಗ ಪೂಜೆ, ಗುಡಿಯಾಗ ಮಂಗಳಾರತಿ, ಇವೇನು ಮಾಡ್ತಾರಲ್ಲ ರುದ್ರಾಭಿಷೇಕ, ಅಷ್ಟರ ಮಟ್ಟಿಗೆ. ಮುಂದವ್ರ ಧ್ಯಾನಕ್ಕೂ ಬರಲ್ಲ, ಮತ್ತ ಜ್ಞಾನಕ್ಕೂ ಬರಲ್ಲ, ಬ್ರಹ್ಮ ಜ್ಞಾನಕ್ಕೂ ಬರಲ್ಲ. ಅಂಥವ್ರಿಗೆ ಏನಂತಾರೆ ಅಂದ್ರೆ ಕರ್ಮಯೋಗಿಗಳು ಅಂತಾರೆ. ಒಂದೊಂದೇ ವಿಚಾರ ಏನು ಮಾಡ್ಲಾರ್ದೆ ಒಬ್ರು ಏನ್ ಮಾಡ್ಲಕತ್ತಾರ, ಬರೀ ಪೂಜೆ ಮಾಡ್ಲಕತ್ತಾರ, ಯಾರೇ ಏನು ಮಾಡ್ತಾ ಇಲ್ಲ. ಅವ್ರಿಗೇನನ್ಬೇಕು, ಬರೇ ಪೂಜಾ ಪಾಠ ಮಾಡ್ಕೊತ ಕೂತಾರ, ಅವ್ರಿಗೇನ್ ಅನ್ಬೇಕು? ಕರ್ಮಯೋಗಿ. ಎಚ್ಚರಾಗಿರ ಇಲ್ಲ? ಎಷ್ಟೇ ಟೈಮ್? ಬರೇ ಪೂಜೆ ಮಾಡ್ಕೊತ ಕೂತಾರಪ್ಪ, ಯಜ್ಞ ಹೋಮ ಹವನ, ಮತ್ತವ್ರ ಮುಂದೆ ಹೆಚ್ಚಿಂದ ಏನು ಆಲೋಚನೆ ಮಾಡ್ತಾ ಇಲ್ಲ. ಅವ್ರಿಗೇನನ್ಬೇಕು? ಕರ್ಮಯೋಗಿ. ಇನ್ನೊಂದಿಷ್ಟು ಮಂದಿ ಅದರ ಬುಕ್ ಹಿಡ್ಕೊಂಡು ಕೂತಾರ. ಈ ಬುಕ್ ಆಗುನ ಆ ಬುಕ್ ಹಿಡಿತಾರ, ಆ ಬುಕ್ ಆಗುನ ಈ ಬುಕ್ ಹಿಡಿತಾರ. ನಿಜಗುಣರ 6 ಶಾಸ್ತ್ರಗಳು ಒಂದಾಗುನ ಒಂದು ಕಲಸ ಆಯ್ತಂದ್ರೆ ಇನ್ನೂ ಒಂದು ಕಲಸ, ನಾವು 5-6 ಸಾರಿ ಮುಗಿಸಿಬಿಟ್ಟಿವ್ರಿ. ಯಾರ ಬಗ್ಗೆನೂ ಹೃದಯದೊಳಗೆ ಪ್ರೀತಿ ಇಲ್ಲ, ಬರೇ ಪುಸ್ತಕ ಓದೋದು, ಅರ್ಥ ಹೇಳೋದು, ಮುಂದೆ ಕೂತವ್ರಿಗೆ ತಿಳಿಸಿ ಹೇಳೋದು, ತಲೆ ಹಾಕಿದ್ದು. ಅದಕ್ಕೆ ಯಾಕಡೆನೂ ಯಾರ ಮೇಲೆ ಒಂದು ಪ್ರೀತಿ ಭಕ್ತಿ ಹಿಂಗೇನಾರೇ ಒಂದು ಆಕ್ಟಿವಿಟೀಸ್ ಇಲ್ಲವೇ ಇಲ್ಲ. ಅವ್ರಿಗೇನಂತಾರ?
ಬರೇ ಪುಸ್ತಕ ಹಿಡ್ಕೊಂಡು ಕೂತವ್ರಿಗೆ ಜ್ಞಾನಯೋಗಿ, ಶಾಸ್ತ್ರ ಹಿಡ್ಕೊಂಡು ಕೂತವ್ರು ಶಾಸ್ತ್ರಿಗಳು. ಮತ್ತ ಇನ್ನೊಂದಿಷ್ಟು ಮಂದಿ ಅದಾರ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಾರ ಧ್ಯಾನ ಮಾಡ್ಕೊತ. ಸಮಾಜದೊಳಗ ಜನರ ಮಧ್ಯೆ ಬೆರೆತು ಹೋಗುವಂತ ಕೆಲಸ ಮಾಡಲಿಲ್ಲ. ಬರೇ ಒಬ್ಬರು ಧ್ಯಾನ ಮಾಡ್ಲಕತ್ತಾರ, ಒಬ್ಬರು ಪುಸ್ತಕ ಓದ್ಲಕತ್ತಾರ, ಒಬ್ಬರು ಪೂಜಾ ಮಾಡ್ಲಕತ್ತಾರ. ಇನ್ನೊಂದಿಷ್ಟು ಮಂದಿ ಏನ್ ಮಾಡ್ಲಕತ್ತಾರ, ಕುಂಡೆಯಿಂದ ಮಂಡೆಗೆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಂಡು ಅದು ಮಾಡೋದಕ್ಕೆ ಅವ್ರ ಪ್ರಯತ್ನ ನಡೆಸ್ತಾರೆ. ರಾಜಯೋಗ, ಹಠಯೋಗ, ಏನೋ ಒಂದು ಯೋಗ ಮಾಡ್ಕೊತ ಕೂತಾರಲ್ಲ, ಅದು ಯಾವುದು ಭಕ್ತಿ ಯೋಗದ ಮುಂದೆ ಅಲ್ಲ. ಭಕ್ತಿ ಯೋಗದೊಳಗ ಹೃದಯದೊಳಗಿನ ಪ್ರೀತಿಯನ್ನ ಜಗತ್ತಿಗೆ ಹಂಚುವ ಕೆಲಸನೇ ಭಕ್ತಿ ಯೋಗ. ಹೆಂಗ್ ಮಾಡ್ತೀರಿ? ಹೃದಯದೊಳಗಿನ ಪ್ರೀತಿ ಹಂಚಬೇಕಲ್ಲ ಭಕ್ತಿ ಯೋಗ. ಬರೇ ಧ್ಯಾನ ಮಾಡ್ತೀನಿ, ಬರೇ ಕುಂಡಲಿನಿ ಜಾಗೃತಿ ಮಾಡ್ಕೊತೀನಿ, ಹಠಯೋಗಿ ಆಗ್ತೀನಿ, ಜ್ಞಾನಯೋಗಿ ಆಗ್ತೀನಿ, ಕರ್ಮಯೋಗಿ ಆಗ್ತೀನಿ, ಭಕ್ತಿ ಯೋಗ. ಈಗ ಯಾರೇ ಒಬ್ಬರು ದಪ್ಪತ್ತ ಬಿದ್ರು, ಏನಾಯ್ತು, ಬೆನ್ನ ಮುರಿದದ. ಅದು ಯಾರಿಗಾರ ಬೇರೆಯವರಿಗೆ ಏನಾರೇ ಆಗಿತ್ತು ಅಂತಂದ್ರೆ ನಮ್ಗೆ ಸಂಬಂಧ ಇಲ್ಲ, ಹೌದಿಲ್ಲ? ಅದಕ್ಕೇನಾರ ಆ ನೋವು ಅನುಭವಿಸ್ಬೇಕಾದ್ರೆ ನಮ್ಗೆ ಆಗ್ಬೇಕು, ನಮ್ಮ ಮನೆಯವ್ರಿಗೆ ಆಗ್ಬೇಕ ಏನದು? ಯಾರಿಗಾರ ಆದ್ರೆ ಅದ್ರ ಫೀಲಿಂಗ್ ಬರ್ಬೇಕಾ ಬೇಡ? ಅದು ಭಕ್ತಿ ಯೋಗ. ಅದು ಭಕ್ತಿ ಯೋಗ. ಫೀಲಿಂಗ್ ಬಂದ್ರೆ ಭಕ್ತಿ ಯೋಗ. ಒಂದು ರಾತ್ರಿ ಶತಪಥ ಒದ್ದಾಡ್ಲಕತನ, ಎದ್ದು ತಿರುಗಾಡ್ಲಕತನ. ಸ್ವಾಮಿ ವಿವೇಕಾನಂದ ಯಾಕೆ ಮಲ್ಕೊಳ್ತಾ ಇಲ್ಲ ಸ್ವಾಮೀಜಿ, ಮಲ್ಕೋರಿ ಅಂತ ಹೇಳಿದ್ರು ಭಯಂಕರ ಚೀತ್ಕಾರ, ದುಃಖ, ಅಳದು, ಕರೆದು ಎಲ್ಲ ನನಗೆ ಫುಲ್ ಕೇಳಿಸ್ಲಕತ್ತದಪ್ಪ. ಹ್ಯಾಂಗ್ ಮಲ್ಕೊಳ್ಳಿ? ಈ ಭೂಮಿ ಮೇಲೆ ಒಂದು ಭಾಗದಲ್ಲಿ ಜೀವಿಗಳು ಭಯಂಕರ ಹಿಂಸೆ ಅನುಭವಿಸ್ಲಕತ್ತಾರ, ನಾ ಹ್ಯಾಂಗ್ ಮಲ್ಕೊಳ್ಳಪ್ಪ ಅಂತ ಕಣ್ಣೀರ್ ಹಾಕ್ಲಕತ್ತ. ಬೆಳಿಗ್ಗೆ ಏಳೋದ್ರಾಗೆ ಗೊತ್ತಾಯ್ತು, ಎಲ್ಲೋ ಒಂದು ದೇಶದೊಳಗ ಭೂಕಂಪ ಆಗಿ ಎಷ್ಟೋ ಮಂದಿ ಸತ್ತೋಗ್ಬಿಟ್ಟಿದ್ರು. ಭಕ್ತಿ ಯೋಗ ಇದ್ದವನಿಗೆ ಇಂಥವೆಲ್ಲ ಆಗ್ತಾವ. ಈಗ ನಮ್ಮ ರಾಜ್ಯದೊಳಗ ಒಂದು ವಿಧಾನಸೌಧದೊಳಗ ನಮ್ಮ ಮಂತ್ರಿ ಆದಕ್ಕೆ ಒಬ್ಬ ಹೆಣ್ಮಗಳು ಕಾರ್ ಆಕ್ಸಿಡೆಂಟ್ ನಾಗ ಬಿದ್ದು ಪೆಟ್ಟು ಮಾಡ್ಕೊಂಡಾಳ. ನಮ್ಮ ಮಂತ್ರಿ ಹೌದಾ ಅಲ್ಲ? ಪೆಟ್ಟು ಮಾಡ್ಕೊಂಡಾಳಲ್ರಿ. ದವಾಖಾನೆಗೆ ಅಡ್ಮಿಟ್ ಆಗಿ 1 ತಿಂಗಳಾಯ್ತು. ಆಕೆ ಎಷ್ಟು ಟಾಪ್ ಲೆವೆಲ್ ಲೀಡರು, ಕಾರ್ನಾಗ ರಾಜ್ಯ ತಿರುಗಾಡಿ, ಬೆಂಗಳೂರು ಡೆಲ್ಲಿ ತಿರುಗಾಡಿ ರಾಜಕೀಯ ಮಾಡಂತ ವ್ಯಕ್ತಿ ಹಾಸಿಗೆ ಬಿದ್ದ. ಆಕೆ ಪರಿಸ್ಥಿತಿ ಏನಾಗ್ಯದ? ಸ್ವಲ್ಪ ಹೃದಯ ವಿಶಾಲ ಮಾಡಿ ವಿಚಾರ ಮಾಡ್ಬೇಕು. ಅದು ಮಗಳು ಹೌದಾ ಅಲ್ಲ? ನೀವು ಬ್ರಹ್ಮ ಆಗಿ ನಿಮ್ಮ ಮಗಳು ಹೌದಾ ಅಲ್ಲಕ್ಕೆ? ಏನಾಗಿರ್ಬೇಕಾಗಿದ್ ಪಾಪ ಪರಿಸ್ಥಿತಿ, ಎಷ್ಟು ತ್ರಾಸ ಅನುಭವಿಸ್ಲಕತ್ತಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಸನ್ಮಾನ್ಯ ಸಚಿವೆ, ನಮಗ ಸಂಬಂಧದಳ ಇಲ್ಲ. ಅಲ್ಲಿ ಯಾರು ಸಮೀಪದಾಗಿದ್ದವರು ಅವ್ರು ಎಲ್ಲಿ ಅಡ್ಮಿಟ್ ಆಗ್ಯಾರ, ಎಲ್ಲಿ ಬಿದ್ದಾರ, ಎಲ್ಲಿ ಎದ್ದಾರ, ಒಬ್ಬರೇ ಅದ್ರ ಬಗ್ಗೆ ಒಂದು ಮಾತು. ಅವ್ರು ಏನು ಪುಗಶೆಟ್ಟೆ ಭಾಗ್ಯ ಕೊಟ್ರಂದ್ರೆ ಎಲ್ಲರೂ ತಗೊಳಕ್ ಕ್ಯೂ. ಅವ್ರಿಗೆ ಏನಾರೇ ಆದ್ರೆ ಯಾರು ಗತಿ ಇಲ್ಲ, ದಿಕ್ಕಿಲ್ಲ. ಈಗ ಅವ್ರಲಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗ್ಯದ ಹೋಗಿ ಅವ್ರಿಗೆ ಮಾತಾಡಿಸ್ಬೇಕ ಬೇಡ?
ಅವ್ರ ಕ್ವಾರ್ಟರ್ ರೊಕ್ಕದಾಗ ಫ್ರಿಜ್ ತಗೊಂಡಿನಿ, ಅವ್ರ ಕ್ವಾರ್ಟರ್ ರೊಕ್ಕದಾಗ ಅದು ತಗೊಂಡಿನಿ ಇದು ತಗೊಂಡಿನಿ ಅಂತೇಳಿ ಫೇಸ್ಬುಕ್ನಾಗ ಹಾಕ್ತಾರ. ಹೋಗಿ ಅವ್ರಿಗೆ ಮಾತಾಡ್ಸ್ಬೇಕಾ ಬೇಡ? ಇವರೆಲ್ಲ ಇವ್ರು ಏನಕ್ಕೆ ಮಾಡಲ್ಲಕ್ಕ ಅವ್ರ ಬಗ್ಗೆ ನಮಗ ಒಂದು ಅನುಕಂಪ ಹೃದಯದೊಳಗ ಉಂಟಾಗ್ಬೇಕು, ವಿಶಾಲ ಆಗ್ಬೇಕು. ಇಲ್ಲಿ ಹೇಳ್ತಾ ಇರೋದು ಭಕ್ತಿ ಯೋಗದಲ್ಲಿ ಹೃದಯ ವಿಶಾಲಾಗಿ ಇಡೀ ಜಗತ್ತಿನೊಳಗೆ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಜೀವಿಗೆ ಏನಾದ್ರೂ ತೊಂದರೆ ಆದ್ರೆ ಅದು ನನಗೇ ಆಗ್ಯದ ಅನ್ನೋ ಮಟ್ಟಿಗೆ ತಿಳ್ಕೋಬೇಕು. ಏನ್ರಿ ನಿನ್ ಸತ್ಸಂಗ ಎಕಡೆ ಹೋಲಕತ್ತದಲ್ಲ? ಒಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ. ನಾವು ಶುದ್ಧ ಬ್ರಹ್ಮ ಜ್ಞಾನ ಪೀಠದವ್ರದೀವ್ರಿ. ಬೆಳಗಾವದಾಗ ಇದೇ ಜಿಲ್ಲಾದೊಳಗ ಒಂದು ಪಕ್ಕದ ತಾಲೂಕದಾಗ ಅದೀವ್ರಿ. ನಾವು ನೀವು ಮಾತಾಡ್ಸ್ಲಕ್ ಬಂದೀವ್ರಿ. ಎಷ್ಟು ಗಂಟೆಗೆ ಬರ್ಬೇಕು ಏನು ಕೇಳಿ ಹೇಳಿ ಒಂದು ತಾಸು ಹೋಗಿ ಮಾತಾಡಿಸಿ ಬಂದ್ರೆ ಹೆಂಗಿರ್ತದ? ಯಾರು ಏನು ಯಾಕೆ ಬರ್ತೀರಂತಾರೆ ಅನ್ನೋರು. ಇಡೀ ರಾಜ್ಯದ ಜನರಿಗೆ ಅಪ್ಪುಗೊಳಕ್ ತಯಾರಿದ್ದಂಥವ್ರು ಅವರು. ಯಾವ ಪಕ್ಷದವರೇ ಇರಲಿ, ಯಾವ ಅಧಿಕಾರಿಗಳೇ ಇರಲಿ, ಯಾವ ಮನುಷ್ಯರೇ ಇರಲಿ, ಅವ್ರ ತ್ರಾಸ್ನಾಗ ಅದಾರಂದ್ರೆ ಅವ್ರ ಬಗ್ಗೆ ಒಂದು ಹನಿ ಕಣ್ಣೀರು ಹಿಡಿದ್ರೆ ಅದು ಭಕ್ತಿ ಯೋಗ. ಸಂಬಂಧ ಇರ್ಲಾರ್ದಂಗಿದ್ರೆ ಹೆಂಗಿದು? ಅದು ನನ್ನ ಮಗಳು, ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಅವ್ರಲಿಂತ ಏನ್ರಿ ಕೆಲಸ ಆಗೋ ಟೈಮ್ನೊಳಗ ಹೆಂಗ್ ಹೋಗಿರ್ತೀವಿ ಅವ್ರ ಹತ್ರ ಡೊಗ್ಗಿ? ಅವ್ರ ತ್ರಾಸ್ನಾಗಿದ್ದಾಗ ಹಿಂಗಿರೋದು ಸರಿನಾ? ಇದೆಲ್ಲ ವಿಚಾರನೇ ರೀ, ಮತ್ತೇನಿಲ್ಲ. ವಿಚಾರ ಮಾಡ್ಕೊತ ಹೋಗ್ಬೇಕಷ್ಟೇ, ಮತ್ತೇನಿಲ್ಲ. ವಿಚಾರ ಮಾಡಬೇಕು, ವಿಶಾಲ ಆಗ್ಬೇಕು. ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ದ್ಯಾಟ್ he has surpassed all the yogas. Therefore, to become Krishna conscious is the highest stage of yoga, just as when we speak of Himalayan, we refer to the world's highest mountains. ಹಿಮಾಲಯ ಅಂತಂದ್ರೆ ವಿಶ್ವದ ಅತ್ಯಂತ ಎತ್ತರವಾದ ಪರ್ವತ ಅಂತ ನೀವು ಅರ್ಥ ಮಾಡ್ಕೋತೀರಾ ಇಲ್ಲ? ಹಾಂಗ ಈ ಭಕ್ತಿ ಯೋಗಿ ಅಂತಂದ್ರ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧಕ, ಸಿದ್ಧ ಪುರುಷ ಅಂತ ತಿಳ್ಕೋಬೇಕಂತ ಹೇಳ್ತಾರ ಅವ್ರು. ಭಕ್ತಿ ಯೋಗದ ಬಗ್ಗೆ ಹೆಂಗ್ ಹೇಳಕತ್ತಾರ ಅಂದ್ರೆ ಹಂಗೆ ಹೇಳಕತ್ತಾರ ಇವರು. ಹಿಮಾಲಯ ಅನ್ನೋ ಶಬ್ದ ಬಂತಂತಂದ್ರೆ ವಿಶ್ವದ ಅತ್ಯಂತ ಎತ್ತರವಾದಂತ ಪರ್ವತ, ಶಿಖರ ಏನಾರ ಅಂತಿರಲ್ಲ, ಹಾಂಗ ಭಕ್ತಿ ಯೋಗಿ ಅನ್ನೋ ಒಂದು ಶಬ್ದ ಕಿವಿಗೆ ಬಿತ್ತು ಅಂತಂದ್ರೆ ಅವನಿಗೆ ಏನ್ ಮಾಡ್ಬೇಕು? ಕರ್ಮಯೋಗಿ, ಹಠಯೋಗಿ, ಮತ್ತೆ ಜ್ಞಾನಯೋಗಿ, ಅಷ್ಟಾಂಗ ಯೋಗಿ, ಎಲ್ಲ ರಾಜಯೋಗಿ, ಎಲ್ಲರಿಗಿಂತ ಅವ ಅತ್ಯಂತ ಎತ್ತರದವನು. ಬಸವಾದಿ ಶರಣರು ಸುಮ್ಮನೆ ಮಾಡ್ಯಾರನ್ರಿ ಅದನ್ನ ಸೆಲೆಕ್ಷನ್ನು. ಭಕ್ತಿ ಯೋಗ, ಭಕ್ತಿ ಭಂಡಾರಿ ಬಸವಣ್ಣ ಅಂತೇಳಿ ಸುಮ್ಮನೆ ಮಾಡ್ಯಾರೇನು? ಅವ್ರು ಹುಚ್ಚರೇನವ್ರು? ಅವ್ರಿಗೆ ಹಿಂದಿನ ಕಾಲದ ಎಲ್ಲ ಯೋಗಗಳ ಬಗ್ಗೆ ಪರಿಚಯ ಇತ್ತು, ಆದ್ರೂ ಅವ್ರು ಭಕ್ತಿ ಯೋಗ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಎಲ್ಲ ಜನರನ್ನು ಒಪ್ಪುವಂತ, ಎಲ್ಲ ಜನರನ್ನು ಅಪ್ಪಿ 1,96,000 ಜಂಗಮರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡಿ ಎಲ್ಲರ ಮನಸ್ಸನ್ನ, ಮನೆಯನ್ನ ತೊಳೆದು, ಕಲ್ಯಾಣ ಎಂಬುದು ಯಾರಿಗೂ ಹೋಗಲು ಬಾರದು. ಕಲ್ಯಾಣದಾಗ ಅಂತಿಂತವ್ರು ಹೋಗ್ಲಕ್ ಬರಂಗಿಲ್ಲ. ಕಲ್ಯಾಣದೊಳಗ ಶರಣರ ಹಾಗೆ ಹೋಗ್ಬೇಕಾಗ್ತದ. ಅಂಥದೊಂದು ರಾಜ್ಯ ಕಟ್ಟಿ ಹೋದ್ರವ್ರು. ಅದಕ್ಕೆ ಭಕ್ತಿಯೋಗಿ ಬಹಳ ಶ್ರೇಷ್ಠ. ಆಫ್ ವಿಚ್ ದ ಹೈಯೆಸ್ಟ್ ಪೀಕ್ ಮೌಂಟೇನ್ ಎವರೆಸ್ಟ್ ಈಸ್ ಕನ್ಸಿಡರ್ಡ್ ಟು ಬಿ
ಕಲ್ಮಿನೇಷನ್ ಅಂದ್ರೆ ಪರಾಕಾಷ್ಠೆ. ಅವನಕಿಂತ ದೊಡ್ಡವ ಯಾವನೂ ಇಲ್ಲ. ಅವನಕಿಂತ ದೊಡ್ಡವ ಯಾವನೂ ಇಲ್ಲ. ಆದ್ರೆ ಅವ ಏನಂತಿರ್ತಾನ, ನನಗಿಂತ ಕಿರಿಯರಿಲ್ಲ ಅಂತಿರ್ತಾನ ಭಕ್ತಿಯೋಗಿ. ಅವನಕಿಂತ ದೊಡ್ಡವ ಯಾವನೂ ಇರಲ್ಲ, ಭಕ್ತಿಯೋಗಿಕ್ಕಿಂತ ದೊಡ್ಡವ ಯಾರು ಇರಲ್ಲ. ಆದ್ರೆ ಅವನ ಒಳಗೆ ಭಾವ ಎಷ್ಟು ವಿನಯ ಇರ್ತದಂತಂದ್ರ, ನನಗಿಂತ ಸಣ್ಣವ್ರು ಯಾರು ಇಲ್ಲಪ್ಪ, ನಾನೇ ಸಣ್ಣವ. ಬಸವವಾರಯ್ಯ ಬಸವವಾರಯ್ಯ, ಲೋಕದೊಳಗೆ ಭಕ್ತರು ಆರಾದರು ಇದ್ದರೆ ಹೇಳಯ್ಯ ಹೇಳಯ್ಯ. ಅದಕ್ಕೆ ಬಸವಣ್ಣ ಅನ್ನುವಂತ ಯಾರೂ ಇಲ್ಲಯ್ಯ, ಯಾರೂ ಇಲ್ಲಯ್ಯ. ಈ ಲೋಕದಲ್ಲಿ ಭಕ್ತರಂತ ಯಾರ್ಯಾರು ಇಲ್ಲ, ನಾವು ಒಬ್ಬನೇ ಭಕ್ತ ನೋಡಪ್ಪ ಅಂದನಂತ ಬಸವಣ್ಣ. ಅವಾಗ ಕೂಡಲ ಸಂಗಮನಾಥ ಸಿಟ್ಟು ಬಂತಂತ, ನೀನವ ಇದು ಹಿಂಗಂತಾರೆ ಏನೆಲ್ಲ, ನಾವು ಒಬ್ಬನೇ ಭಕ್ತ ಅಂತೇಳಿ, ಉಳಿದವರೆಲ್ಲ ಭಕ್ತರಲ್ಲೇನು ನೀನೇ ಒಬ್ಬನೇ ಭಕ್ತ ಅಂತ ಕೇಳ್ಕೊಂಡ್ರೆ ಹೆಂಗಾಗ್ತದ ಅಂತಂದಾಗ ಬಸವಣ್ಣವ್ರು ಹೇಳಿದ್ರತ್ತ, ಅವರೆಲ್ಲ ಭಕ್ತರಲ್ಲಯ್ಯ, ಸಾಕ್ಷಾತ್ ಕೂಡಲ ಸಂಗಮ ದೇವ ನಿಮ್ಮ ಸ್ವರೂಪರೇ ಅಯ್ಯ ಅಂದ್ರಂತ ಬಸವಣ್ಣವ್ರು. ನಾವೊಬ್ಬನೇ ಭಕ್ತ, ಅವರೆಲ್ಲರೂ ನಿನ್ನ ಸ್ವರೂಪರದರ. ನಾನು ನಿನ್ನ ಸ್ವರೂಪವನ್ನು ಅವರಲ್ಲಿ ಕಂಡು ಅವರ ಸೇವೆ ಮಾಡ್ತೀನಿ, ಭಕ್ತಿ ಸೇವೆ ಮಾಡ್ತೀನಿ ನಾನು. It is by great fortune that one comes to Krishna consciousness. ಈ ಪರಮಾತ್ಮನ ಪ್ರಜ್ಞೆ ಅನ್ನೋದು ಬರ್ಬೇಕಾದ್ರ ಗ್ರೇಟ್ ಫಾರ್ಚೂನ್ ಅಂದ್ರೆ ಅದು ದೊಡ್ಡ ಪುಣ್ಯವಂತರಿಗೆ ಬರ್ತದಪ್ಪ. ಆನ್ ದಿ ಪಾತ್ ಆಫ್ ಭಕ್ತಿ ಯೋಗ ಟು ಬಿಕಮ್ ವೆಲ್ ಸಿಚುವೇಟೆಡ್ ಅಕಾರ್ಡಿಂಗ್ ಟು ದಿ ವೇದಿಕ್ ಡೈರೆಕ್ಷನ್. ವೇದಾಂತ ಸಿದ್ಧಾಂತದ ಪ್ರಕಾರ ಭಕ್ತಿಯೋಗದ ಮಾರ್ಗದಾಗ ಹೋಗಿ ಪರಮಾತ್ಮನ ಪ್ರಜ್ಞೆಯಲ್ಲಿರುವಂತಹ ಒಂದು ಸ್ಥಿತಿ ಎಂಥವ್ರಿಗೆ ಅಂದ್ರೆ ಬಹಳ ದೊಡ್ಡ ಗ್ರೇಟ್ ಫಾರ್ಚೂನ್, ದೊಡ್ಡ ಪುಣ್ಯವಂತರಿಗೆ ಇದು ಸಾಧ್ಯ ಅದಪ್ಪ ವೇದಾಂತ ಸಿದ್ಧಾಂತದ ಪ್ರಕಾರ. ದ ಐಡಿಯಲ್ ಯೋಗಿ ಕಾನ್ಸಂಟ್ರೇಟ್ಸ್ ಹಿಸ್ ಅಟೆನ್ಷನ್ ಆನ್ ಕೃಷ್ಣ, ಹೂ ಈಸ್ ಕಾಲ್ಡ್ ಶ್ಯಾಮಸುಂದರ, ಹೂ ಈಸ್ ಆಸ್ ಬ್ಯೂಟಿಫುಲಿ ಕಲರ್ಡ್ ಆಸ್ ಎ ಕ್ಲೌಡ್, whose lotus like face is a effulgence, ಪ್ರಜ್ವಲಿಸ್ತದ ಆಸ್ ದ ಸನ್, ಸೂರ್ಯನ ಹಾಗೆ ಅವನ ಮುಖ ಪ್ರಜ್ವಲಿಸ್ತಿರ್ತದೆ, ಬ್ರಹ್ಮ ತೇಜಸ್ ಇರ್ತದ. ಹೂಸ್ ಡ್ರೆಸ್ ಈಸ್ ಬ್ರಿಲಿಯಂಟ್, ಅವನ ಧರಿಸಿದ ಉಡುಪುಗಳು ಬಹಳ ಹೊಳಿತಿರ್ತವ ತಳ ತಳ. ವಿತ್ ಜೆವೆಲ್ಸ್, ಆಭರಣಗಳಿರ್ತವ. ಅಂಡ್ ಹೂಸ್ ಬಾಡಿ ಈಸ್ ಫ್ಲವರ್ ಗಾರ್ಲ್ಯಾಂಡ್, ಅವನ ಶರೀರನೇ ಒಂದು ಹೂವಿನ ಹಾರ ಇದ್ದಂಗಿರ್ತದ. ಅದಕ್ಕೆ ಕೃಷ್ಣ ಕಾನ್ಸಿಯಸ್. ಇವು ಕಾನ್ಸಿಯಸ್ಗಳ್ರಿ, ಇವು ತಿಳಿಯಂಗಿಲ್ಲ ನಿಮಗೆ. ಇವು ಇದಕ್ಕೇನ್ ಅನ್ಬೇಕಪ್ಪ ಅಂದ್ರೆ ಕೃಷ್ಣ ಪ್ರಜ್ಞೆ. ಇವ್ರು ಏನ್ ಮಾಡ್ಲಕತ್ತಾರ, ಬಸವ ಧರ್ಮ ಅಂತ ಮಾಡ್ಲಕತ್ತಾರ. ಬಸವ ಧರ್ಮ ಅಲ್ಲದು, ಬಸವ ಪ್ರಜ್ಞೆ, ಶರಣ ಪ್ರಜ್ಞೆ, ಬ್ರಹ್ಮ ಪ್ರಜ್ಞೆ. ಪ್ರಜ್ಞೆ ಅದಷ್ಟೇ, ಧರ್ಮ ಅಲ್ಲವು. ಪ್ರಜ್ಞೆ, ಕಾನ್ಸಿಯಸ್. ಬಸವ ಏನು ದಾರಿ ತೋರ್ಸನ ಅದು ಬಸವ ಪ್ರಜ್ಞೆ. ಅದಕ್ಕೆ ಇವರು ಭಕ್ತಿ ಯೋಗವನ್ನ ಎತ್ತಿ ಹಿಡಿಲಕತ್ತಾರ. ಹಿಂದಿ ಯಾರ್ಯಾರಿಗೆ ಬರ್ತದ್ರಿ? ನಾರದನ ಭಕ್ತಿ ಸೂತ್ರಗಳು ಅವು ಇವು ಓದ್ಬೇಕು, ಜಬರ್ದಸ್ತ್ ಇರ್ತಾವ. ಜಗದ್ಗುರುಗಳ ಸ್ಪೀಚ್ ಕಳಿಸ್ತೀನಿ, ನಾರದ ಭಕ್ತಿ ಸೂತ್ರ ಅಂತೇಳಿ. ಹೆಂಗ ಅವರು ಸ್ಪೀಚ್ ಮಾಡ್ಯಾರ, ಹೆಂಗ ಹೇಳ್ಯಾರ, ಹೆಂಗ ಕೇಳ್ಯಾರ ನೋಡ್ರಿ. ಕೃಪಾಲು ಮಹಾರಾಜ್ ಅಂತ ಬರ್ತಾರೆ ಹಿಂದಿದಾಗ. ನಾರದ ಭಕ್ತಿ ಸೂತ್ರ ಬಹಳಷ್ಟು ಪ್ರವಚನಗಳು ಮಾಡ್ಯಾರ ಹಿಂದಿದಾಗ. ಹಿಂದಿ ಬರೋರಿದ್ರಿ ಅಂತಂದ್ರ ನಿಮ್ಗ ಅವೆಲ್ಲ ದೊಡ್ಡ ಲಾಭ ಆಗ್ತಾವ.
ಅವೆಲ್ಲ ಹುಚ್ಚರಂಗ ವರ್ಷ ಕೂತು ಕೇಳಿ ಹೇಳಿ ಬರೆದು ಓದಿ ಏನೇನೋ ಮಾಡಿ ಅದು ಮಾಡಿದ್ದಕ್ಕೆ ಇವತ್ತು ಇಟ್ಟು ಸರಳವಾಗಿ ರೂಢಿಯಾಗಿ ಮಾತಾಡ್ಲಕ್ಕೆ ಬರ್ಲಕ್ಕತ್ತು. ನಾವು ಮಾಡಿದ್ದಿಲ್ಲ ಅಂದ್ರೆ ಇವೆಲ್ಲ ಹೆಂಗೆ ಬರ್ಲಕ್ಕ. ಅದಕ್ಕೆ ನಾಳೆಗೆ ಏನಾಗ್ತದಪ್ಪ ಅಂದ್ರೆ ಭಕ್ತಿ ಯೋಗ ಮತ್ತು ಕರ್ಮಯೋಗದ ವ್ಯತ್ಯಾಸ ಅಂತ ಏನದಲ್ಲ ಅದನ್ನ ನಾಳೆ ಬಗೆಹರಿಸಿ ಮತ್ತು ಮುಂದೆ ಏನ್ ಹೇಳ್ತಾರೆ ನೋಡೋಣ. ಕರ್ಮಯೋಗ ಅಂತ ವ್ಯತ್ಯಾಸ ಹೇಳಿದ್ಮೇಲೆ ಆಯ್ತು ಎಲ್ಲ ಹೇಳಿದ್ರಿ, ನಾನೀಗ ಕರ್ಮಯೋಗ ಮಾಡ್ಬೇಕಂತೀನಿ, ಹೆಂಗ್ ಮಾಡ್ಬೇಕು ಹೇಳ್ರಿ ಅಂತ ಅಂದಾಗ ಕರ್ಮಯೋಗ ಅಂದ್ರೆ ನೀ ಹಿಂಗ್ ಮಾಡ್ಬೇಕಪ್ಪ, ಭಕ್ತಿ ಯೋಗ ಹೆಂಗ್ ಮಾಡ್ಬೇಕು ಹೇಳ್ರಿ, ಸಾಧನ ವಿಧಾನ ಹೇಳ್ರಿ, ನೀ ಭಕ್ತಿ ಯೋಗ ಹಿಂಗ್ ಮಾಡು, ಜ್ಞಾನ ಯೋಗ ಹಿಂಗ್ ಮಾಡು ಅಂತೇಳಿ ಮುಂದೆ ಯೋಗ ಮಾರ್ಗ ಕಚ್ಚುತ್ತಾರ. ಇನ್ನ ಒಂದ್ ಸ್ವಲ್ಪ ಡಿಫರೆನ್ಸ್ಗಳು ತಿಳ್ಕೋಬೇಕು, ವ್ಯತ್ಯಾಸ ಏನದ ಅನ್ನೋದು. ಕರ್ಮಯೋಗಕ್ಕ ಭಕ್ತಿ ಯೋಗಕ್ಕ ಏನು ವ್ಯತ್ಯಾಸ ಇಲ್ಲ, ಎರಡು ಮೋಕ್ಷಕ್ಕೇ ಕರ್ಕೊಂಡು ಹೋಗ್ತಾವ. ಆದ್ರೂ ಕರ್ಮಯೋಗದಕ್ಕಿಂತ ಭಕ್ತಿ ಯೋಗದ ಬಲ ಜಾಸ್ತಿ ಅದ, ಭಕ್ತಿ ಯೋಗ ಶ್ರೇಷ್ಠ ಅದ. ಕರ್ಮಯೋಗದಿಂದ ಏನಾಗ್ತದ, ಸಾಧನೆ ಆರಂಭ ಆಗಿ ಭಕ್ತಿ ಯೋಗದಾಗ ಅದು ಮುಕ್ತಾಯ ಆಗ್ತದ. ಶಿವ ತನ್ನ ಗಣಾಧೀಶ್ವರರನ್ನು ತಗೊಂಡು ಕೈಲಾಸ ಪರ್ವತದೊಳಗ ತಪಸ್ ಮಾಡ್ಲಿಕ್ಕತ್ತದ್ದು ಅದು ಭಕ್ತಿ ಯೋಗನ ಕರ್ಮಯೋಗನ? ಕೈಲಾಸ ಪರ್ವತದೊಳಗ ಶಿವ ಕುಂತಾನ, ಅವನ್ ಸುತ್ತಮುತ್ತ ಶಿವಗಣಾಧೀಶ್ವರರು ಕುಂತಾರ, ಎಲ್ಲರೂ ತಪಸ್ ಮಾಡ್ಲಕತ್ತಾರ. ಅದು ಕರ್ಮಯೋಗನ ಭಕ್ತಿ ಯೋಗನ? ಕರ್ಮಯೋಗ. ಧೈರ್ಯವಾಗಿ ಹೇಳ್ರಿ, ಕರ್ಮಯೋಗದು. ಅವರು ಹೃದಯದೊಳಗ ಈ ಜಗತ್ತಿನ ಜೀವಿಗಳ ಬಗ್ಗೆ ಇಲ್ಲಿ ಬಂದು ಜನರ ಮಧ್ಯೆ ಇದ್ದು ಈ ಜನರ ಜೊತೆಗೆ ಬೆರೆತು ಈ ಜನರನ್ನು ಸಂತೋಷಪಡಿಸುತ್ತಾ ತಾವು ಸಂತೋಷವಾಗಿರೋದು. 84 ಲಕ್ಷ ಜೀವರಾಶಿಗಳಿಗೆ ಸಂತೋಷಪಡಿಸುತ್ತಾ ತಾವು ಸಂತೋಷವಾಗಿರೋದಕ್ಕೆ ಭಕ್ತಿ ಯೋಗ. ಅದಕ್ಕೆ ಅವರು ಸಿದ್ದರಾಮೇಶ್ವರರು ಬರೀತಾರ, ಕೈಲಾಸ ಪರ್ವತವೆಂಬುದು ಒಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ. ಕರ್ಮಯೋಗದಾಗ ಅದರ ಅವರು, ಭಕ್ತಿ ಯೋಗದಾಗ ಇಲ್ಲ. ಅಲ್ಲಿ ಕುಂತಿದ್ರು ಅಡವೆಗೆ ಹೋಗಿ ಅಲ್ಲೇ ಕುಂದಿರ್ಬೇಕು. ಇಲ್ಲಿ ಊರಿಷ್ಟು ಚಂದ ಇದ್ದು ಚಂದ ರೋಡ, ಲೈಟ, ಗಾಳಿ, ಬೆಳಕ, ಫ್ರಿಜ್ಜು, AC ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಾಗ ಇದನ್ನೆಲ್ಲ ಬಿಟ್ಟು ಅಲ್ಲಿ ಕೈಲಾಸ ಮಾನಸ ಪರ್ವತದಾಗ ಹೋಗಿ ಕೂತ್ರ ಶಾಣ್ಯರಂತಾರೇನು? ನೀವೇ ನಿಮ್ಮ ಮನೆಯಾಗಿಂದು ಒಂದು ರಾತ್ರಿ 10:30, 11 ಮೇಲೆ ಹೋಗಿ ಎಲ್ಲರೇ ಗಾರ್ಡನ್ದಾಗ ಕುಂದ್ರಿ ನೋಡಮ್ಮ. ನಿನ್ನ ಶಾಣೆ ಇಲ್ಲ ಕೂತಿದಿ, ನಡಿ ಮನೆಗೆ. ಇಲ್ಲ ನಾ ಇಲ್ಲೇ ಕುಂದಿರ್ತೀನಿ ಅಂದ್ರೆ ಎಳ್ಕೊಂಡು ಹೋಗ್ತಾರೆ ಹಿಡದು. ನಾ ಇಲ್ಲೇ ಆರಾಮ್ ಕುಂದಿರ್ತೀನಿ ಅಂತ ನಡಿ. ಶಾಣೆ ಅಂತಾರೆ ಅಲ್ಲಿ ಕುಂದ್ರ. ಇಷ್ಟೆಲ್ಲ ವ್ಯವಸ್ಥೆ ಮನೆಗೆ ನೀ ಎಲ್ಲ 2 ಮಕ್ಕಳು ಇಟ್ಕೊಳಕ್ಕೆ ಅಡಿವಾಗ ಕುಂದಿರ್ತಾನ ಬಾ. ಹಾಗ ಅದಕ್ಕೆ ಭಕ್ತಿ ಯೋಗ ಅಂತಂದ್ರ ಸಂಸಾರದೊಳಗೆ ಇದ್ದು ಸಂಸಾರವನ್ನು ಗೆದ್ದು ಹೋಗೋದು ಭಕ್ತಿ ಯೋಗ. ಕರ್ಮಯೋಗ ಅಂತಂದ್ರೆ ಈ ಸಂಸಾರ ತ್ಯಾಗ ಮಾಡಿ ಎಲ್ಲೇ ಅಡವ್ಯಾಗ ಹೋಗಿ ಕುಂದ್ರದು. ಅನಂತ ಕಾಲ ತರುಮರಾದಿಗಳಲ್ಲಿ ಹೋಗಿ ಕೋಡುಗಲ್ಲಿನ ಮೇಲೆ ಕುಳಿತು ತಪವಗೈವ ಬದಲು ಒಂದು ದಿನ ಗುರುಪಾದ ಪೂಜೆ ಮಾಡಿದರೆ ಸಾಲದೆ ಅಯ್ಯ. ಎಲ್ಲರೂ ಹೋಗಿ ಅಡವಾಗಿ ತಪಸ್ಸು ಮಾಡೋದಕ್ಕಿಂತ ತಪಸ್ಸು ಮಾಡಿದ್ದು ಎಲ್ಲ ಅನುಭವ ಇದ್ದಂತ ಒಬ್ಬ ಗುರು ಅದನ್ನ. ಅಲ್ಲಿ ಹೋಗಿ ನೀನೇ ಅನುಭವಿಸ್ಬೇಕಂತ ಏನದ, ಅಲ್ಲಿ ಆದ್ರೆ ಏನದ ಅಂತ ಗುರು ಹೇಳ್ತಾನ. ಗುರುವಿನ ಮಾತು ಕೇಳು, ಗುರುವಿನ ಮಾತು ನಂಬು, ಗುರುವಿಗೆ ಶರಣಾಗು. ಅಡವಾಗಿ ಹೋಗಿ ಕೂತ್ ತಪಸ್ಸು ಮಾಡಿದ್ದರ ಫಲ ಏನದ ಅಂತ ಹೇಳ್ತಾನೆ, ಕೇಳು ಒಂದು ಸ್ವಲ್ಪ. ಅನಂತ ಕಾಲ ಗುರುಪಾದ ಪೂಜೆ ಮಾಡುವ ಬದಲು ಬರೇ ಗುರುವಿನ ಪಾದ ಮಾಡೋದು
ಒಂದು ದಿನ ಲಿಂಗಾರ್ಚನೆ ಮಾಡಿದರೆ ಸಾಲದೇಯ. ಹಿಂಗೆ ಹೇಳ್ತಾರೋ, ನೀ ಬರೀ ಹೊರಗಿಂದ ಪೂಜೆ ಮಾಡ್ಕೋತಪ್ಪ, ಒಳಗಿಂದ ಒಂದಿಟ್ಟು ಪೂಜೆ ಮಾಡ್ಕೋ. ಲಿಂಗಾರ್ಚನೆ ಮಾಡ್ಕೊಳ್ಳೋದು ಅಂತಂದ್ರೆ ನಿಮ್ಮ ಆತ್ಮದರ್ಶನ ನೀವು ಮಾಡ್ಕೊಳ್ಳೋದು, ಆತ್ಮದ ಪೂಜೆ. ಜಗಲಿ ಮಾಲಿನ ದೇವ್ರ ಪೂಜೆ ಮಾಡಿದೇನೋ ಅಂತ ಕೇಳ್ತಾರ, ಲಿಂಗ ಪೂಜೆ ಮಾಡಿದೇನಂತ ಕೇಳಲ್ಲ, ಮಾಡ್ಕೊಂಡೇನಂತ ಕೇಳ್ತಾರ. ನಿಮ್ಮ ಒಳಗಿಂದ ಲಿಂಗದ ಪೂಜೆ ನೀವು ಮಾಡ್ಕೊಳ್ಳೋದು ಅದು ಮಾಡ್ಕೊರಿ, ಹೊರಗಿಂದ ಗುರುವಿನ ಪಾದ ಸೇವೆ ಮಾಡ್ರಿ, ಪಾದ ಪೂಜೆ ಮಾಡ್ರಿ. ಮತ್ತೆ ಅನಂತ ಕಾಲ ಲಿಂಗಾರ್ಚನೆ ಮಾಡುತ್ತಾ ಕೂಡುವ ಬದಲು ಮುಂದೇನಂತನ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡೋದು. ಅದೆಲ್ಲಕ್ಕಿಂತ ಶ್ರೇಷ್ಠ ಯಾವುದಪ್ಪ ಅಂದ್ರೆ ಸತ್ಸಂಗದಾಗ ಬಾ, 4 ಜನರ ಮಧ್ಯೆ ಇರು, 4 ಜನರ ಸೇವೆ ಮಾಡು, 4 ಜನರು ಏನ್ ಹೇಳ್ತಾರ ಕೇಳು, ನಿನ್ನ ವಿಚಾರ ಏನದ ಹೇಳು, ಒಳ್ಳೆ ಜನರ ಮಧ್ಯೆ ಇರು. ಇದೆಲ್ಲಕ್ಕಿಂತ ದೊಡ್ಡ ಪೂಜೆ ಅದು, ಸಜ್ಜನರ ಸಂಘದಲ್ಲಿರೋದು. ಅದಕ್ಕೆ ಇಟ್ ಈಸ್ ಬೈ ಗ್ರೇಟ್ ಫಾರ್ಚೂನ್, ದೊಡ್ಡ ಪುಣ್ಯವಂತರು ಇರ್ಬೇಕು. ಫಾರ್ಚೂನ್ ಅಂದ್ರೆ ಪುಣ್ಯ. ದ್ಯಾಟ್ ಒನ್ ಕಮ್ಸ್ ಟು ಕೃಷ್ಣ ಕಾನ್ಸಿಯಸ್ ಅಂದ್ರೆ ಪರಮಾತ್ಮನ ಪ್ರಜ್ಞೆಯಲ್ಲಿ ಇರೋದು. ಆನ್ ದಿ ಪಾತ್ ಆಫ್ ಭಕ್ತಿ ಯೋಗ, ಭಕ್ತಿ ಯೋಗ ಈ ಪದ್ಧತಿ ಮೇಲೆ ಹೋಗಿ ಟು ವೆಲ್ ಸಿಚುವೇಟೆಡ್ ಅಕಾರ್ಡಿಂಗ್ ಟು ದಿ ವೇದಿಕ್ ಡೈರೆಕ್ಷನ್. ಬೇರೆ ಏನೇನಾರೆ ಮಾಡಕ್ಕೆ ಹೋದ್ರೆ ಇಲ್ಲ, ವೇದಾಂತ ಸಿದ್ಧಾಂತದ ಪ್ರಕಾರ ಮಾಡಬೇಕು. ಅವನು ಮಾಡಿದಾಗ ಅವನಲ್ಲಿ ಬ್ರಹ್ಮ ತೇಜಸ್ಸು ತುಂಬಿ ತುಳುಕ್ತದ ಅನ್ನಂತ ವಿಚಾರ ಹೇಳ್ತಾರೆ. ಕರ್ಮಫಲ ತ್ಯಾಗ ಮಾಡು, ಇನ್ನೊಬ್ಬರಿಗೆ ಪ್ರೀತಿ ಮಾಡು. ಹೆಂಗಪ್ಪ ಲೋಕದ ಜೀವಿಗಳಿಗೆ ಪ್ರೀತಿ ಮಾಡ್ತಾ ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರು ಸೇವೆ ಮಾಡು, ನೀ ಮಾಡಿದ ಕರ್ಮ ಫಲವನ್ನು ತ್ಯಾಗ ಮಾಡು. ಸಿಂಧು ಮರಾಳೊಂದು ಚಲೋ ಅದಲ್ರಿ. ಭಕ್ತ ತಿರಿಯಾಳ, ಸಿಂಧು, ಬಲ್ಲಾಳ ಅಂತ 2 ಶಬ್ದಗಳು ಹೇಳಿದರು ಮನ್ನಿ ವಚನದಾಗ. ಭಕ್ತ ತಿರಿಯಾಳ ಏನ್ ಮಾಡ್ತಾನ, ಮಗನಿಗೆ ಕೊಡು, ಮಗನ ಮಾಂಸದ ಅಡಿಗೆ ಮಾಡಿ ಕೊಡು ಅಂತಂದತ್ನಾಗ ಆ ಮಗಂದು ತೆಲಿ ಒಂದು ಕಟ್ ಮಾಡಿ ಅಲ್ಮರ್ಯಾಗ ಮುಚ್ಚಿಟ್ಕೆ ಬರೀ ಕೆಳಗಿಂದು ದಂಡದಿಂದ ಅಡಿಗೆ ಮಾಡಿ ಕೊಡ್ತಾನ. ಅವ ಬಿಸಾಕಿ ಬಿಡ್ತಾನೆ ಪರಮಾತ್ಮ. ತಲಿ ಮಾಂಸ ಬೇಕು ನನಗಂತ ನಾವು ಅಲ್ಲಿನೂ ಒಂದಿಟ್ಟು ಸ್ವಾರ್ಥ. ಇನ್ನ ಒಂದ್ ಸ್ವಲ್ಪ ಹೊತ್ತು ಮಗನ ಅದು ಮುಖ ಎಲ್ಲ ಕೊಳತು ಹೋಗೋ ತನಕನೂ ಅವನ ಮುಖ ನೋಡ್ಬೋದಲ್ಲ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿರ್ತಾರ ಅವ್ರು ಒಂದ್ ಕಡೆ ಅಲ್ಮರ್ಯಾಗ. ಹಂಗ ಭಕ್ತ ಸಿರಿಯಾಳ ಮಗನ್ನ ಕೇಳಿದ್ರೆ ಮಗನ ಮುಖ ಒಂದು ಕಟ್ ಮಾಡಿ ಒಳಗಿಟ್ಕೊಂಡು ಬರೀ ದಂಡದ ಅಡಿಗೆ ಮಾಡಿದ್ನಲ್ಲ, ಹಂಗಲ್ಲ, ನನ್ನ ಮಗನ್ನ ನೀ ಏನ್ ಬೇಕಾದ್ದು ಮಾಡು. ಮತ್ತೆ ಸಿಂಧು ಬಲ್ಲಾಳ ಏನ್ ಮಾಡ್ತಾನಂತಂದ್ರ, ಮಕ್ಕಳಾಗಿರಲ್ಲ ಅವನಿಗೆ, ಮಕ್ಕಳು ಹಡಿಬೇಕಂತೇಳಿ ಎಷ್ಟೋ ಒಂದು 100 ಮದಿ ಮಾಡ್ಕೊಂಡ್ಬಿಟ್ಟಿರ್ತಾನ. 100 ಮದಿ ಮಾಡ್ಕೊಂಡ್ಮೇಲೆ ಅಲ್ಲಿ ಅವನು ಎಲ್ಲ 63 ಪುರಾತನರಾಗಿ ಬರ್ತಾನ. ಅವ ಬಂದತ್ನಾಗ ಏನಾಗ್ತದ, ಪರಮಾತ್ಮ ಬಂದು ಏನ್ ಬೇಕು ಭಿಕ್ಷುಕ ರೂಪದಲ್ಲಿ ಬಂದತ್ನಾಗ ಇವ ಏನ್ ಬೇಕು ಅಂತ ಕೇಳ್ತಾನ. ಏನ್ ಬೇಕು ಅಂತಂದ್ರ ನೀನ್ ಹೆಂಡ್ರ ಬೇಕಂತ, ನೀವು ಹೆಂಡ್ರ ಬೇಕಂದ ಹೊತ್ನಾಗ ಅವನು ಕೊಡ್ಲಕ್ ತಯಾರಾತನ. ಆದ್ರೆ ಏನ್ ಮಾಡ್ತಾನಂದ್ರ ಒಬ್ಬಕ್ಕೆ ಚಂದ ಸ್ಮಾರ್ಟ್ ಇದ್ದಕ್ಕಿಗೆ ತನ್ನ ಸಲುವಾಗಿ ಉಳಿಸ್ಕೊಂಡು ಉಳಿದು ಓಸುಗ ಹೋರ ಶಿವನ ಸಂಗತ ಕಳಿಸ್ಬಿಡ್ತಾನ. ಅವಾಗ ಶಿವ ಅಂತನ ಇವ್ರು ಯಾರು ಬೇಕಾಗಿಲ್ಲ ನಮಗಂತ, ಮತ್ತೇನ್ ಬೇಕು ನಿನಗೆ, ಅಕ್ಕಿನ ಇಟ್ಕೊಂಡಿದ್ದಲ್ಲ ನಿನ್ ಸಲುವಾಗಿ ಅಕ್ಕಿನೇ ಬೇಕು ನನಗಂತ. ಅಂದ್ರ ಸ್ವಲ್ಪನು ನನ್ನ ಸಲುವಾಗಿ ಅಂತ ಉಳಿಸ್ಕೋಬಾರ್ದು, ಎಲ್ಲನೂ ಅವನಿಗೆ ಪರಮಾತ್ಮನಿಗೆ ತ್ಯಾಗ ಮಾಡ್ಬೇಕು. ಎಲ್ಲ ಪರಮಾತ್ಮನ ಭಿಕ್ಷೆ ಅದು. ಅದು ಸಿಂಧು ಬಲ್ಲಾಳನ ಕತ್ತಿ. ಅದು ಸಿಂಧು ಬಲ್ಲಾಳ ಬೇರೆ, ಸಿಂಧು ಮರಾಳ ಬೇರೆ. ಸಿಂಧು ಬಲ್ಲಾಳನಂತಲ್ಲ.
ಅಂತೇಳಿ ಆ ವಚನದಾಗ ಅವ್ರ ಹೆಸರುಗಳು ಬರೋದಲ್ಲ, ಅದೇ ಅದು ಸ್ವಲ್ಪ ಮರ್ತಿದ್ದೆ, ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಹೇಳಕತ್ತೆ. ಯಾರೇ ಒಂದು ಸೇವೆ ಮಾಡಬೇಕು ಅನ್ನಂತ ಅಪಾರ್ಚುನಿಟಿ ಬತ್ತು ಅಂದ್ರೆ ಅದೇ ದೊಡ್ಡ ಲಾಟ್ರಿ ಟಿಕೆಟ್. ಬೆಸ್ಟ್ ಆಯ್ತು ಬಿಡಪ್ಪ, ಇದು ಸೇವೆ ಮಾಡುವ ಅಪಾರ್ಚುನಿಟಿ ಬಂದದ, ಒಳ್ಳೇದಂತ ಹೇಳಿ ಆ ಸೇವಾ ಮನೋಭಾವ ಬಹಳ ದೊಡ್ಡದು, ಬಹಳ ದೊಡ್ಡದು. ಆಯ್ತು, ಮುಗಿಸಮ್ರೆ, ಮಾತು ಉಳಿದದ್ದು ನಾಳೆ ನೋಡೋಣ. ಚಲೋ ಅನ್ನಿಸ್ತೇನ್ರಿ ಭಕ್ತಿ ಯೋಗ? ಯಾವುದೋ ಕಾಲದಾಗ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಚಂದ ಕಾಣದದ್ದು ಹೇಳ್ಕೋತ್ ಕುಂದ್ರ. ಗೊತ್ತಾಗ್ತಾವ್ರಿ, ಗೊತ್ತಾಗ್ತಾವ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬೆಳಗಾವಕ್ಕೆ ಬಂದಾರೋ ಏನ್ ಅಲ್ಲಿ ಬೆಂಗಳೂರಾಗಾರ, ಎಲ್ಲಾರ ಅವರು? ಬೆಳಗಾವದಾಗ ಅದಾರ್ರಿ? ಮತ್ ನಿಮ್ಗೇನ್ ಬಸ್ಸಿಗೆ ಟಿಕೆಟಿಗೆ ರೊಕ್ಕಿಲ್ಲ, ಏನಿಲ್ಲ, ಆರಾಮ್ ಒಂದ್ ಇಬ್ಬರು ಮೂವರು ಹೋಗಿ ಬರ್ಬೋದಲ್ಲ, ಮಾತಾಡ್ಸಿ ಬರ್ಬೋದು. ಬೆನ್ನಾಗ ಎಲ್ಲ ಫ್ರಾಕ್ಚರ್ ಆಗ್ಯದಂತ, ಎದಿಗೆ ಪೆಟ್ಟಾಗ್ಯದಂತ. ಅಲ್ಲಿ ಸಮೀಪ ಇದ್ದವರು ಯಾರೇ ಒಂದ್ 4-5 ಮಂದಿ ಕೂಡಿ ಹೋಗಿ ಮಾತಾಡ್ಸಾರ ಬರ ನಡ್ರೆ ತೊಂಟ್ ಬಿಡೋದಪ್ಪ, ಬಸ್ಸಿಗೆ ಟಿಕೆಟ್ ಇರಲ್ಲ ಏನಾದ್ರು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಅವ್ರಿಗೆ ಮಂತ್ರ ಹೇಳಿ ಒಳ್ಳೇದಾಗ್ಲಿ ಅಂತೇಳಿ ಒಂದು ಕಾವಿ ಟವೆಲ್ ಗಿವೆಲ್ ಏನ್ರಿ ಶಾಲ್ ಗೀಲ್ ತಗೊಂಡು ಬಚ್ಚಿ ಆರಾಮಾಗಮ್ಮ ಬೇಗ ಅಂತೇಳಿ ಇಂಥವೆಲ್ಲ ತಲೆಗೆ ಬರ್ಬೇಕು. ಅವ್ರೇನು ಅಮೆರಿಕಾದಾಗಿಲ್ಲ, ಫಾರಿನ್ದಾಗಿಲ್ಲ, ಎಲ್ಲಿ ನಿಮ್ಮ ಊರ್ಲಿಂತ 1 ತಾಸು 1.5 ತಾಸು ದಾರಿ. 1 ತಿಂಗಳು ರೆಸ್ಟ್ ಮಾಡ್ಬೇಕಂತ ಹೇಳಾರ. 1 ತಿಂಗಳು ಅಂದ್ರೆ 1 ತಿಂಗಳ 1.5 ತಿಂಗಳ ರೆಸ್ಟ್ನಾಗ ಇರ್ತಾರ. ಅಲ್ಲಿ ಯಾರು ಇದ್ದವ್ರಿಗೆ ಬೆಳಗಾವದಾಗ ಕೇಳ್ಬೇಕು ಎಲ್ಲಿ ಅದಾರ, ಅವ್ರ ಅಡ್ರೆಸ್ ಎಲ್ಲಿ ಅದ, ಮತ್ತ ಭೇಟಿ ಆಗ್ಲಕ್ ಒಳಗೆ ನಮಗೆ ಅವಕಾಶ ಕೊಡ್ತಾರ ಇಲ್ಲ, ಹಿಂಗ್ ಬರ್ಬೇಕಂತೀವಿ, ಮಾತಾಡಿಸಿ ಹೋಗ್ಬೇಕಂತೀವಿ ಅಂತೇಳಿ ಇಂಥವೆಲ್ಲ ಸ್ಕೀಮ್ಗಳು ಹಾಕೋಬೇಕು, ನಿಮ್ಮನ್ನ ನೀವೇ ಹಾಕೋಬೇಕು. ಇಲ್ಲ, ಅರಕೇರಿ ಅಂತ ಒಂದು ಊರು ಬರ್ತದೆ ನಮ್ಮೂರು ಸಮೀಪ. ಒಬ್ಬ ಹೆಣ್ಮಗಳಿಗೆ ಸಂತ್ಯಾಗ ಬಜಾರ್ದಾಗ ಬತ್ಲೆ ಮಾಡಿ ಹೊಡೆದ್ಬಿಟ್ರು. ಅಕ್ಕಿ ಹೊಡೆದ್ರು ಮತ್ತಕ್ಕಿ ಏನು ಪಾಪ, ಅದು ಪೇಪರ್ನಾಗ ಎಲ್ಲಾ ಕಡೆ ಬಂದ್ಬಿಡ್ತು. ಆಯ್ತು, ಎಲ್ಲಾರು ಹೋಗ್ಬಿಟ್ಟು ಬಸವ ಕೇಂದ್ರದವ್ರು, ಚಿತ್ರದುರ್ಗ ಸ್ವಾಮಿಯವರು, ನಾವು ಎಲ್ಲರೂ ಜಗ್ಗಿ 100 ಕಾರುಗಳು ಅವತ್ತು. ರಾಶಿ ಜನ ಅಲ್ಲಿ ಘಟನೆ ನೋಡಿದ್ರ ಈ ತರ ಆಗ್ಬಾರ್ದ್ರಿ, ಏನ್ ಭಯ ಪಡ್ಬೇಡ್ರಿ ಅಂತೇಳಿ ಎಲ್ಲರೂ ಜೋಬ್ನಾಗ ಏನ್ ಇದ್ದು ರೊಕ್ಕ ಎಲ್ಲ ಕೊಟ್ಟು
ಧೈರ್ಯವಾಗಿರ್ರಿ, ಆರಾಮಿರ್ರಿ, ಏನು ಚಿಂತೆ ಮಾಡಬೇಡ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದ, ನೀವೇನು ಹಂಗೆ ಮಾಡಬೇಡ್ರಿ, ಈಗ ಮಾಡಬೇಡ್ರಿ ಅಂತ ಹೇಳಕ್ಕೆ ಬಂದು ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ರಾಜಕೀಯ ಮಾಡುವಾಗ ಬೇಕಾದಷ್ಟು ದ್ವೇಷ, ವೈರ, ಟೇಕೆ ಎಲ್ಲನೂ ಮಾಡ್ಬೇಕು. ಆದ್ರೆ ಬಿದ್ದು ಪೆಟ್ಟು ಮಾಡ್ಕೊಂಡು ಕೂಡಲೇ ಅದು ನಾವೇ ಬಿದ್ದೀವಿ ಅಂತ ತಿಳ್ಕೊಬೇಕಲ್ಲ ಅಷ್ಟೇ. ಅವ್ರ ನೋವು ಬೇರೆ ಅಲ್ಲ, ನಮ್ಮ ನೋವು ಬೇರೆ ಅಲ್ಲ. ವಿಚಾರಗಳು ಬರ್ಬೇಕು, ಹಿಂಗೆಲ್ಲ ವಿಚಾರ ಬರ್ಬೇಕು. ಎಲ್ಲ ಕಡೆ ಜೀವಿಗಳ ಬಗ್ಗೆ ಒಂದು ಆಶೀರ್ವಾದ ರೂಪ ಭಾವನೆ ಇರಬೇಕು. ತಮಗೆ ಸಂಬಂಧ ಇರಬೇಕೇ ಅಂತಿಲ್ಲ, ಸಂಬಂಧ ಇಲ್ಲ ಅಂದ್ರೂ ಒಂದು ವಿಚಾರ ಮಾಡಿ 4 ಕಡೆ ಅಡ್ಡಾಡಿ. ಈಗಂತೂ ಟಿಕೆಟ್ ಇಲ್ಲೇ ಇಲ್ಲ, ಹೆಣ್ಮಕ್ಳಿಗೆ ರೊಕ್ಕ ಇಲ್ಲ, ಏನಿಲ್ಲ, ಎಲ್ಲಿಗಾರ ಹೋರಿ, ಎಲ್ಲಿಗಾರ ಬರ್ರಿ. ಹೌದಪ್ಪ, ಹೋಗಿ ಬಂದ್ರೆ ಖರ್ಚಿಗೆ ಯಾರು ರೊಕ್ಕ ಕೊಡ್ತಾರಂತ? ಏನು ರೊಕ್ಕನೇ ಬೇಕಾಗಿಲ್ಲ. ಓಕೆ, ತಡ ಆಯ್ತು, ಮುಂಜಾನೆ ಮತ್ತೆ ಹೇಳೋದಿರ್ತದೆ. ಒಳ್ಳೆ ಶರಣ ಶರಣ.